ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಝೀರೋ ಡೌನ್ ಪೇಮೆಂಟ್ ಅಲ್ಲಿ ಕೂಡ ಮಾಡ್ಕೊಡ್ತೇವೆ ಸರ್. ಎಷ್ಟು ಹೊಡಿದೆ ಸರ್ ಇದು? ಸರ್ ವೆಹಿಕಲ್ ಹೊಡೋದು ಬರೀ ಸರ್ 1,20,000 25,000 ಹೊರಗಡೆ ಮಾರ್ಕೆಟ್ ಇದೆ ಸರ್. ಸೊ ನಮ್ಮ ಶೋರೂಮ್ ಬಂದ್ರೆ ಬರೇ 95,000 ಕೊಡ್ತೀವಿ ಸರ್. 95,000 2012 ಮಾಡಿ ಚಾಲೆಂಜಿಂಗ್ ಅಲ್ಲಿ ಚಾಲೆಂಜಿಂಗ್ ಪ್ರೈಸ್ ಸರ್. ಬರೇ ಚಾಲೆಂಜಿಂಗ್ ಪ್ರೈಸ್ ಅಲ್ಲ, ಚಾಲೆಂಜಿಂಗ್ ಅಂದ್ರೆ ಎಲ್ಲಿ ಬೇಕಾದ್ರೂ ಚೆಕ್ ಮಾಡಲಿ 6 ಕಾಲಿಂದ 6 ಇದೆ. ಸೊ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ನಮ್ಮ ಶೋರೂಮ್ ಬಂದ್ರೆ ಬರೀ 5,90,000 ಕೊಡ್ತೀವಿ ಸರ್. ಲೋನ್ ಆಪ್ಷನ್ ಅಂತ ಬಂದ್ರೆ ಆರಾಮಾಗಿ 5 lakh ವರೆಗೂ ಲೋನೇ ಮಾಡ್ಕೊಡ್ತೀವಿ. ಒಂದು 90,000 ಕ್ಯಾಶ್ ತಗೊಂಬಂದ್ರೆ ಸರ್. ಇದು ಡೀಸೆಲ್ ವೇರಿಯಂಟ್ ಸರ್. ಇದು ಡೀಸೆಲ್ ಹೌದು ಸರ್. ಇದು ಪ್ರೈಸ್ ವೈಸ್ ಅಂತ ಹೋದ್ರೆ ಎಲ್ಲ ಕಡೆ 14 lakh ಇದೆ ಸರ್ ಇವತ್ತು. ಸೊ ನಮ್ಮ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ ಸರ್ ಬರೀ 12.5 ಲಕ್ಷ ಹೇಳ್ತಾ ಇದೀವಿ ಸರ್. ನಿಮ್ಮ ಚಾನಲ್ನಿಂದ ಬಂದರೆ, ನಾನೇ ಸಂಚಾರಿ ಚಾನಲ್ನಿಂದ ಬಂದರೆ ಖಂಡಿತವಾಗಿ 12 ಲಕ್ಷಕ್ಕೆ ಮಾಡಿಕೊಡ್ತೀವಿ. ಲೋನ್ ಆಪ್ಷನ್ ಅಂತ ಬಂದರೆ 10 ಲಕ್ಷ ಲೋನ್ ಮಾಡ್ಕೊಡ್ತೀವಿ ಸರ್. 2 ಲಕ್ಷ ಡೌನ್ ಪೇಮೆಂಟ್ ತೊಗೊಂಬರಲಿ, ಆರಾಮಾಗಿ ಒಳ್ಳೆ ಕ್ರೇಟ್ ಇದೆ ಸರ್. ಪ್ರೈಸು ಮಾರ್ಕೆಟ್ ಪ್ರೈಸು ಬರೀ 4,45,000ಕ್ಕೆ ವೆಹಿಕಲ್ ಕೊಡ್ತೀವಿ. ಓಕೆ, ಲೋನು ಸರ್? ಸರ್ ಲೋನ್ ಆಪ್ಷನ್ ಅಂತ ಬಂದರೆ 4 ಲಕ್ಷ ಲೋನು, 45,000 ಡೌನ್ ಪೇಮೆಂಟ್ ಸರ್. 45,000 ಡೌನ್ ಪೇಮೆಂಟ್ ಅಲ್ಲಿ ನೀವು ಪ್ರೈಸ್ ವೈಸು ಎಲ್ಲಿ ಬೇಕಾದ್ರೂ ವೀಕ್ಷಕರು ಚೆಕ್ ಮಾಡ್ಕೊಳ್ಳಿ ಸರ್. 4.5 ಲಕ್ಷ ಇದೆ ಸರ್ 12 ಮಾಡಲು. ಸೊ ನಮ್ಮ ಶೋರೂಮ್ನಲ್ಲಿ ಸರ್ ಬರೀ 3,95,000 ಸರ್. ಬೇಡವಾ ಸರ್ ನಿಮ್ಮ ಚಾನಲಿಂದ ಬರಲಿ 385 ಸರ್. 385 ಲೋನ್ ಆಪ್ಷನ್ ಬೇಕಾ ಸರ್? 3ರಿಂದ 3.5 ಲಕ್ಷ ಲೋನು ಸರ್. ಆರಾಮಾಗಿ 35ರಿಂದ 80,000 ಕ್ಯಾಶ್ ತೊಗೊಂಬರಲಿ, ಆರಾಮಾಗಿ ಬೈ ಮಾಡ್ಕೊಂಡು ಹೋಗಲಿ ಸರ್. ನಮಸ್ಕಾರ ನನ್ನ ಪ್ರೀತಿಯ ಬಂಧುಗಳೇ, ನಾನೇ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ನಾನು ನಿಮಗೋಸ್ಕರ ಇವತ್ತು ಬೆಂಗಳೂರಲ್ಲಿ ಬಂದಿದ್ದೀನಿ. ಬೆಂಗಳೂರಲ್ಲಿ ಯಾವ ಶೋರೂಮ್ ಬಂದಿದ್ದೀನಿ, ಈ ಶೋರೂಮಲ್ಲಿ ಏನೇನು ಸ್ಟಾಕ್ಸ್ ಇದೆ ಮತ್ತು ಏನು ಬಜೆಟಲ್ಲಿ ಕಾರ್ಗಳಿದೆ ಎಲ್ಲನೂ ಕೂಡ ತಿಳ್ಕೊಂಬರೋಣ ಬನ್ನಿ. ಬಂದು ನಿಮಗೆ ರೆನಾಲ್ಟ್ ಡಸ್ಟರ್ K51 ಅಂದರೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದು ಸರ್. ಇದ್ರ ಬಗ್ಗೆ ಡೀಟೇಲ್ ಇದು ಸರ್. ಇದು ಬಂದು 2017 ಮಾಡಲು RXZ ಓಕೆ ಆಪ್ಷನಲ್ಲು. ಇದು ಬಂದುಬಿಟ್ಟು ನಿಮಗೆ ಫುಲ್ಲಿ ಲೋಡೆಡ್ ಟಾಪ್ ಎಂಡ್ ವೆಹಿಕಲ್ಲು. ಸೊ ಇದರಲ್ಲಿ ಏರ್ ಬ್ಯಾಗಿಂದ ಹಿಡಿದು ನಿಮಗೆ ಎಲ್ಲ ಟೋಟಲಿ ಎಲ್ಲ ಬ್ಯಾಕ್ ವೈಪರ್, ಡಿಫಾಗರ್, ಫಾಗ್ ಲ್ಯಾಂಪು, ಕಂಪ್ನಿಯಿಂದ ಇನ್ಬಿಲ್ಟ್ ಸಿಸ್ಟಮು, ಡ್ಯೂಯಲ್ ಏರ್ ಬ್ಯಾಗು, ABS ವಿತ್ ಅಲಾಯ್ ವೀಲು ಮತ್ತು ನಿಮಗೆ ಬ್ರಾಂಡ್ ನ್ಯೂ ಟೈರ್ ಕೂಡ ಹಾಕಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಸೊ ಇದು ಬಂದು ಏನಪ್ಪ ಸ್ಪೆಷಲ್ ಈ ಗಾಡಿಲಿಂದ, ಇನ್ನೊಂದು ಆಟೋಮೆಟಿಕ್ ಇದು ವೆಹಿಕಲ್. ಸೊ ಡಸ್ಟರಲ್ಲಿ ಆಟೋಮೆಟಿಕ್ ಸಿಗೋದು ತುಂಬ ರೇರು. ಸೊ ಹಾಗಾಗಿ ಆಟೋಮೆಟಿಕ್ ಇದು. ಸೊ ಇದು ಪ್ರೈಸ್ ವೈಸ್ ಅಂತ ಹೇಳಿದ್ರೆ ಎಲ್ಲಿ ಬೇಕಾದ್ರೂ ಚೆಕ್ ಮಾಡಲಿ 2017 ಮಾಡಲು ಇವತ್ತು 7.5 ಲಕ್ಷ 780 ಇದೆ ಸರ್ ಮಾರ್ಕೆಟಿಂಗ್ ಪ್ರೈಸು ಹೊರಗಡೆ ಮಾರ್ಕೆಟು. ಸೊ ನಮ್ಮ ಶೋರೂಮ್ನಲ್ಲಿ ಸರ್ 6,90,000ಕ್ಕೆ ನಾವು ವೆಹಿಕಲ್ ಕೊಡ್ತೇವೆ ಸರ್. 6,90,000ಕ್ಕೆ ಈ ವೆಹಿಕಲ್ ಕೊಡ್ತೇವೆ. ಸೊ ಪ್ರೊಫೈಲ್ ಚೆನ್ನಾಗಿತ್ತು ಅಂದರೆ ಝೀರೋ ಡೌನ್ ಪೇಮೆಂಟಲ್ಲಿ ಕೂಡ ಮಾಡ್ಕೊಡ್ತೇವೆ ಸರ್. ಎಷ್ಟು ಹೊಡಿದೆ ಸರ್ ಇದು? ಸರ್ ವೆಹಿಕಲ್ ಹೊಡೋದು ಬರೀ 70,000 ರನ್ ಆಗಿದೆ ಸರ್. ಓಕೆ, ಮೈಲೇಜ್ ಎಲ್ಲ ಸರ್ ಮೈಲೇಜ್ ಎಲ್ಲ ಆರಾಮಾಗಿ ನಿಮಗೆ 18+ ಕೊಡುತ್ತೆ ಸರ್ ಆರಾಮಾಗಿ. ಲೋನ್ ಎಷ್ಟವರೆಗೂ ಆಗ್ಬೋದು ಸರ್ ಇದಕ್ಕೆ? ಸರ್ ಝೀರೋ ಡೌನ್ ಪೇಮೆಂಟ್ ನಾನು ಹೇಳ್ದಲ್ಲ ಸರ್, ಪ್ರೊಫೈಲ್ ಚೆನ್ನಾಗಿದೆ ಸರ್. ಬನ್ನಿ ಸರ್, ₹1 ಕಾಸು ಬೇಡ ಸರ್, ಝೀರೋ ಡೌನ್ ಪೇಮೆಂಟಲ್ಲಿ ಕೊಡ್ತೇವೆ ಝೀರೋ ಡೌನ್ ಪೇಮೆಂಟ್ ಸಿಗುತ್ತೆ ಇದು? ಖಂಡಿತ ಸರ್. ಓಕೆ, ಅದು ಕೂಡ RXZ ನಿಮಗೆ ಕಂಪ್ಲೀಟ್ ಹೌದು, ಟಾಪ್ ಎಂಡ್. ಹೌದು ಸರ್. ಓಕೆ, ನೆಕ್ಸ್ಟ್ ಸರ್ ಮಾರುತಿ ಸುಜುಕಿ ಬಲೆನೋ. ಸರ್ ಬಲೆನೋ ಅಂದರೆ ಬಲೆನೋದ ಮೇಳನೇ ಇದೆ ಇವತ್ತು ನಮ್ಮ ಆಫೀಸಲ್ಲಿ. ನೀವು ನೋಡ್ಬೋದು, 1 ಅಲ್ಲ 2 ಅಲ್ಲ 3 ಅಲ್ಲ 4 ಅಲ್ಲ 5ರಿಂದ 6 ಗಾಡಿ ಅಷ್ಟು ವೆಹಿಕಲ್ಸ್ ಇದೆ. ಸೊ ಇದು ಬಂದ್ಬಿಟ್ಟು ಇದ್ರ ಬಗ್ಗೆ ಹೇಳಬೇಕು ಮಾಹಿತಿ ಅಂದರೆ, ಇದು ಬಂದು 2016ನೇ ಮಾಡಲು ಅಂದರೆ 2016 ಮಾಡಲು ಡೆಲ್ಟಾ ವೇರಿಯಂಟ್ ಇರುತ್ತೆ. ಇದರಲ್ಲಿ AC, ಪವರ್ ಸ್ಟೇರಿಂಗು, ABS, ಏರ್ ಬ್ಯಾಗ್ ಕೂಡ ಇರುತ್ತೆ. ಎಲ್ಲ ಆಪ್ಷನ್ ಇರುವಂಥ ಗಾಡಿ. ಇದರಲ್ಲಿ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಇದೆ. ವೆಹಿಕಲ್ ಕೂಡ ತುಂಬ ನೀಟಾಗಿ ಮೇಂಟೆನೆನ್ಸ್ ಆಗಿದೆ. ಸೊ 72,000 ಓಡಿರುವಂಥ ಗಾಡಿ ಸರ್ ಇದು. ಪೆಟ್ರೋಲ್ ಡೀಸೆಲ್ ಇದು? ಸರ್ ಪೆಟ್ರೋಲ್ ವೇರಿಯಂಟು. ಅಲ್ಲಿ 17+ ಮೈಲೇಜ್ ಬಂದಿದೆ ಖಂಡಿತ ಸರ್. ಇದು ಪ್ರೈಸ್ ವೈಸ್ ಅಂತ ಹೋದರೆ ಎಲ್ಲಿ ಬೇಕಾದ್ರೂ ಚೆಕ್ ಮಾಡಲಿ 6 ಕಾಲಿಂದ 6 ಇದೆ. ಸೊ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸು ನಮ್ಮ ಶೋರೂಮ್ ಬಂದರೆ ಬರೀ 5,90,000 ಕೊಡ್ತೀವಿ ಸರ್. ಲೋನ್ ಆಪ್ಷನ್ ಅಂತ ಬಂದರೆ ಆರಾಮಾಗಿ 5 lakh ವರೆಗೂ ಲೋನೇ ಮಾಡಿಕೊಡ್ತೀವಿ. ಒಂದು 90,000 ಕ್ಯಾಶ್ ತೊಗೊಂಬಂದ್ರೆ ಸಾಕು, ಆರಾಮಾಗಿ ವೆಹಿಕಲ್ ತೊಗೊಂಡು ಹೋಗ್ಬೋದು. ಓಕೆ, 90,000 DP ಅಂದರೆ ಡೌನ್ ಪೇಮೆಂಟಲ್ಲಿ ನಿಮಗೆ ಗಾಡಿ ಸಿಗುತ್ತೆ. ಇಂಟ್ರೆಸ್ಟ್ ಕರೆ ಮಾಡ್ಬೋದು. ನೆಕ್ಸ್ಟ್ ಸರ್ Hyundai i20. ಸರ್ i20 ಇದು ಬಂದುಬಿಟ್ಟು ಸ್ಪೋರ್ಟ್ಸ್ ಆಪ್ಷನಲ್ ಅಂದ್ಬಿಟ್ಟು. ಸೊ ಇದರಲ್ಲೂ ಕೂಡ 2 ಗಾಳಿ ಚೀಲಗಳಿದೆ. ಸೊ ABS ಇದೆ, ಹೊಸ ಟೈರ್ಸ್ ಕೂಡ ಹಾಕಿದ್ದಾರೆ. ಬರೀ 50,000 ಓಡಿರುವಂಥ ಗಾಡಿ ಅಂದರೆ 49,000 ರನ್ ಆಗಿದೆ ವೆಹಿಕಲ್. ಸರ್ ಇದು ಬಂದು 2016ನೇ ಮಾಡಲ್ ಅಂದರೆ 2016 ಮಾಡಲ್ ವೆಹಿಕಲ್ ಸರ್. ಸರ್ ಓನರ್ ಬಂದು ಸಿಂಗಲ್ ಓನರ್ ಆಗಿದೆ, ಏಕಮಾಲೀಕತ್ವದಲ್ಲಿ ಇದೆ ಸರ್. ಪೆಟ್ರೋಲ್ ಡೀಸೆಲ್ ಇದು? ಸರ್ ಇದು ಪೆಟ್ರೋಲ್ ವೇರಿಯಂಟ್ ಸರ್ ಇದು. ಓಕೆ, ಅಲ್ಲಿಗೆ ಇದು ಕೂಡ 17+ ಮೈಲೇಜ್ ಖಂಡಿತ ಆರಾಮಾಗಿ ಬರುತ್ತೆ ಸರ್. ಪ್ರೈಸ್ ಎಷ್ಟು? ಸೊ ಗಾಡಿ ಕೂಡ ತುಂಬ ಕಡಿಮೆ ಓಡಿದೆ ಸರ್. ಪ್ರೈಸ್ ವೈಸ್ ಅಂತ ಬಂದರೆ ಬರೀ 6,35,000 ಹೇಳ್ತಾ ಇದ್ದೇವೆ. ಸೊ ನಿಮ್ಮ ಚಾನಲಿಂದ ಬಂದರೆ ಇನ್ನೂ ನೆಗೋಷಿಯೇಷನ್ ಮಾಡಿ ಆರಾಮಾಗಿ ಮಾಡಿಕೊಡ್ತೇವೆ ಸರ್. ಲೋನ್ ಆಪ್ಷನ್ ಅಂತ ಬಂದರೆ 5.5 ಲಕ್ಷವರೆಗೂ ಲೋನೇ ಮಾಡ್ತೀವಿ. 70,000ರಿಂದ 80,000 ಕ್ಯಾಶ್ ತರಲಿ, ಆರಾಮಾಗಿ ವೆಹಿಕಲ್ ಬೈ ಮಾಡ್ಕೊಂಡು ಹೋಗಲಿ ಸರ್. ಓಕೆ, 60,000 to 70,000 ನಿಮ್ಗೆ ಕ್ಯಾಶ್ ಕೊಟ್ಟರೆ ಸಾಕು, ನಿಮಗೆ ಡೌನ್ ಪೇಮೆಂಟ್ ನಿಮ್ಗೆ ಈ ಗಾಡಿ ಕೂಡ ಸಿಗುತ್ತೆ. ನೆಕ್ಸ್ಟು Hyundai ಯಾವ್ದು ಸರ್ ಇದು? ಸರ್ Hyundai Creta ಸರ್ ಅದು. ಓಕೆ, K41 ರಿಜಿಸ್ಟರ್ಡ್ ವೆಹಿಕಲ್ ಇದು. ಅದು ನಂಬರ್ ಕೂಡ 0540. ಹೌದು ಸರ್. ಓಕೆ, ಮಾಡಲ್ ಸರ್ ಇದು? ಸರ್ ಮಾಡಲ್ ಬಂದ್ಬಿಟ್ಟು 2017 ಮಾಡಲ್ ಸರ್ ಇದು. ಓಕೆ, 2017ನೇ ಮಾಡಲ್. ಓನರ್? ಸರ್ ಓನರ್ ಬಂದು ಸಿಂಗಲ್ ಓನರ್ ಆಗಿರುತ್ತೆ. ವೇರಿಯಂಟ್ ಸರ್ SX ಆಪ್ಷನಲ್ಲು, ಫುಲ್ಲಿ ಟಾಪ್ ಎಂಡ್ ಮಾಡಲು. ಸೊ ಇದರಲ್ಲೂ ಕೂಡ 6 ಗಾಳಿ ಚೀಲಗಳು ಬರುತ್ತೆ. ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಬ್ಯಾಕ್ ವೈಪರ್, ಡಿಫಾಗರ್, ಫಾಗ್ ಲ್ಯಾಂಪ್, ಕಂಪ್ನಿಯಿಂದ ಅಲಾಯ್ ವೀಲು. ಆಮೇಲೆ ಆಟೋಮೆಟಿಕ್ ವೆಹಿಕಲ್ ಸರ್ ಇದು. ಆಟೋಮೆಟಿಕ್ ವೆಹಿಕಲ್ ಆಗಿರುತ್ತೆ.
ಸೊ ಇದು ಡೀಸೆಲ್ ವೇರಿಯಂಟ್ ಸರ್ ಇದು. ಡೀಸೆಲ್. ಹೌದು ಸರ್. ಇದು ಪ್ರೈಸ್ ವೈಸ್ ಅಂತ ಹೋದರೆ ಎಲ್ಲ ಕಡೆ 14 ಲ್ಯಾಕ್ ಇದೆ ಸರ್ ಇವತ್ತು. ಸೊ ನಮ್ಮ ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸಲ್ಲಿ ಸರ್ ಬರೀ 12.5 ಲಕ್ಷ ಹೇಳ್ತಾ ಇದ್ದೀವಿ ಸರ್. ನಿಮ್ಮ ಚಾನಲಿಂದ ಬಂದರೆ, ನಾನೇ ಸಂಚಾರಿ ಚಾನಲಿಂದ ಬಂದರೆ ಖಂಡಿತವಾಗಿ 12 ಲಕ್ಷಕ್ಕೆ ಮಾಡಿಕೊಡ್ತೀವಿ. ಲೋನ್ ಆಪ್ಷನ್ ಅಂತ ಬಂದರೆ 10 ಲಕ್ಷ ಲೋನ್ ಮಾಡಿಕೊಡ್ತೀವಿ ಸರ್. 2 ಲಕ್ಷ ಡೌನ್ ಪೇಮೆಂಟ್ ತೊಗೊಂಬರಲಿ, ಆರಾಮಾಗಿ ಒಳ್ಳೆ ಕ್ರೇಟಾ ವೆಹಿಕಲ್ ತೊಗೊಂಡೋಗಿ ಸರ್. ಓಕೆ, ಅದು ಆಕ್ಚುಲಿ ಕ್ರೇಟಾ ಮಾರ್ಕೆಟ್ ಅಲ್ಲಿ ತುಂಬಾ ಹೌದು ಸರ್, ತುಂಬ ಡಿಮ್ಯಾಂಡೆಡ್ ವೆಹಿಕಲ್ ಅಂತಲೇ ಹೇಳ್ಬೋದು. ಓಕೆ ಸರ್, ಈಗ ಆಟೋಮೆಟಿಕ್ ಅಂದಮೇಲೆ ಸೊ ಮೈಲೇಜ್ ಎಲ್ಲ ಏನು ಬರ್ಬೋದು ಸರ್? 18 ಸರ್ ಬರುತ್ತಾ ಇದುವೆ? ಸರ್ ಇಲ್ಲ ಸರ್, ಇದು 16 ಸಿಟಿನಲ್ಲಿ ಕೊಡುತ್ತೆ. ಆರಾಮ ಲಾಂಗಲ್ಲಿ ಹೋದರೆ 18 ಮೈಲೇಜ್ ಆರಾಮ 18 ಆರಾಮಾಗಿ ಖಂಡಿತ ಕೊಡುತ್ತೆ ಸರ್. ಓಕೆ, ನೆಕ್ಸ್ಟ್ ಸರ್, ಆಕ್ಚುಲಿ ಇದು ಈ ಗಾಡಿ ಬಗ್ಗೆ ಹೇಳಂಗಿಲ್ಲ ಸರ್. ಇನೋವಾ K51 ಅಂದ್ರೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್. ಇದು ಮಾಡಲ್ ಸರ್ ಇದು? ಸರ್ ಇದು ಬಂದು 2015ನೇ ಮಾಡಲು ವಿ ವರ್ಷನ್ ಟಾಪ್ ಎಂಡ್ ವೇರಿಯಂಟ್ ಸರ್ ಇದು. ಓಕೆ, ಟಾಪ್ ಎಂಡ್ ವೇರಿಯಂಟ್ ಅಂದ್ರೆ 2 ಗಾಳಿ ಚೀಲ, ABS ಎಲ್ಲಾನು ಕೂಡ ಬರುತ್ತೆ, ಅಲೋವಿಲ್ಸ್ ಕೂಡ ಇರುತ್ತೆ. ಎಲ್ಲ ಬರುತ್ತೆ ಸರ್, ಎಲ್ಲ ಇನ್ಬಿಲ್ಟ್ ಬರುತ್ತೆ. ಸೊ ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರೋದು ತುಂಬಾ ಚೆನ್ನಾಗಿದೆ. ಒಳಗಡೆ ಇಂಟೀರಿಯರ್ ನೀವು ನೋಡ್ಬೋದು ಸರ್, ಲಕ್ಸುರಿ ಅಂದ್ರೆ ಲಕ್ಸುರಿ ಆಗಿ ಮಾಡಿದ್ದಾರೆ. ಓಕೆ, ವಿತ್ ಅಲೋವಿಲ್ಸ್ ಕೂಡ ಇರುತ್ತೆ ಇದರಲ್ಲಿ. ಹೌದು ಸರ್. ನಾನು ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದೀನಿ. ಯಾವ ಮಾಡಲ್ ಅಂದ್ರೆ ಸರ್ ಇದು? ಸರ್ ಇದು 2015ನೇ ಮಾಡಲು ಸರ್, ವಿ ವರ್ಷನ್ ಸರ್. ಓನರ್ ಬಂದು ಸೆಕೆಂಡ್ ಓನರ್ ಆಗಿರುತ್ತೆ ಸರ್. ಓಕೆ, ಸೆಕೆಂಡ್ ಓನರ್. ಎಷ್ಟು ಹೊಡಿದೆ ಸರ್ ಇದು? ಸರ್ ವೆಹಿಕಲ್ ಇದು ಬಂದ್ಬಿಟ್ಟು 1,30,000 ಹೊಡಿದೆ ಸರ್, ರನ್ ಆಗಿದೆ ಸರ್. ಓಕೆ, ಆರಾಮಾಗಿ 13-14 ಮೈಲೇಜ್ ಅಂತೂ ಬಂದೇ ಖಂಡಿತ ಬಂದೇ ಬರುತ್ತೆ ಸರ್. ಏನ್ ಹೇಳ್ತಾ ಇದೀರಾ ಸರ್ ಇದು? ಸರ್ ಪ್ರೈಸ್ ವೈಸ್ ಅಂದ್ರೆ ಚಾಲೆಂಜಿಂಗ್ ಪ್ರೈಸ್ ಸರ್ ಇದು. ಎಲ್ಲಿ ಬೇಕಾದ್ರೂ ನೋಡ್ಬೋದು. 14 ಲಕ್ಷ ಇದೆ ಮಾರ್ಕೆಟ್ ಪ್ರೈಸು. ಸೊ ನಮ್ಮ ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ ಸರ್ ಬರೀ 11,80,000 ಕೊಡ್ತೀವಿ ಸರ್. 11,80,000. ಬರೀ 11,80,000 ಸರ್. ಬೇರೆ ಶೋರೂಮ್ಗೂ ನಮ್ಮ ಶೋರೂಮ್ಗೂ ಕಂಪೇರ್ ಮಾಡಿದ್ರೆ 1.5 ಲ್ಯಾಕ್ವರೆಗೂ ಡಿಪ್ರೆಷನ್ ಇರುತ್ತೆ ಸರ್ ಪ್ರೈಸು. ಬರೀ 11,80,000 ಕೊಡೋದಲ್ಲದೆ 10 ಲಕ್ಷ ಲೋನೇ ಮಾಡ್ಕೊಡ್ತೀವಿ ಸರ್. ಇಲ್ಲ 10.5 ಲಕ್ಷವರೆಗೂ ಲೋನೇ ಮಾಡ್ಕೊಡ್ತೀವಿ. 1,30,000ದಿಂದ 1,80,000 ಕ್ಯಾಶ್ ತೊಗೊಂಬರಲಿ, ಆರಾಮಾಗಿ 2015 ಮಾಡಲು ವಿ ವರ್ಷನ್ ಇನೋವಾ ತೊಗೊಂಡೋಗ್ಲಿ ಸರ್. ಸರ್ ನಮಸ್ಕಾರ. ಸರ್ ನಮಸ್ತೆ. ನಮ್ಮ ನಾನೇ ಸೆಂಚುರಿ ಯೂಟ್ಯೂಬ್ ಅಲ್ಲಿ ಸರ್ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅವ್ರದ್ದು ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ರು. ನಮ್ಮ ಹೊಸ ಸಬ್ಸ್ಕ್ರೈಬರ್ ಯಾರು ನೋಡ್ತಾ ಇದ್ದಾರೆ ಅವ್ರಿಗೋಸ್ಕರ ಕೆಲವೊಂದು ಡೀಟೇಲ್ ಕೊಡೋಣ ಸರ್. ನಿಮ್ಮ ಹೆಸರು, ನಿಮ್ಮ ಶೋರೂಮ್ ಹೆಸರು ನಾನು ಆಲ್ರೆಡಿ ಹೇಳಿದ್ದೀನಿ, ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಂತ. ಅಡ್ರೆಸ್ ಹೇಳ್ಬಿಡಿ ಸರ್. ಸರ್ ಅಡ್ರೆಸ್ ಅಂದ್ರೆ ಇದು ನಿಯರ್ ಬೈ ಮೂಡ್ಲುಪಾಳ್ಯ ಮೇನ್ ರೋಡು, ಮಾರುತಿ ನಗರ ಬಸ್ ಸ್ಟಾಪ್. ಅಂದ್ರೆ ಅವ್ರ ಲೊಕೇಶನ್ ಅಲ್ಲಿ ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಮೂಡಲ್ಪಾಳ್ಯ ಅಂತ ಹಾಕಿದ್ರೆ ಬಂದ್ಬಿಡುತ್ತೆ. ಅಂದ್ರೆ ನಿಯರ್ ಬೈ ನಾಗರಬಾವಿ ಸರ್ಕಲ್ ಹತ್ರ ನಮ್ಮ ಆಫೀಸ್ ಬರುತ್ತೆ ಸರ್. ಓಕೆ ಸರ್, ನಿಮ್ಮ ಹತ್ರ ಇರುವಂತ ಕಾರ್ ಕಂಡೀಷನ್ ಯಾವ ರೀತಿ ಇರುತ್ತೆ ಮತ್ತೆ ನಿಮ್ಮ ಹತ್ರ ಏನಕ್ಕೆ ತಗೋಬೇಕು ಸರ್? ಸರ್ ನಮ್ಮಲ್ಲಿ ಕಂಡೀಷನ್ಸ್ ಎಲ್ಲ ಸರ್ 100% ಕಂಡೀಷನ್ಸ್ ವೆಹಿಕಲ್ ಇರುತ್ತೆ. ಸೊ ಎರಡನೇದಾಗಿ ಹೇಳ್ಬೇಕಂದ್ರೆ ನಮ್ಮಲ್ಲಿ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸು. ಸೊ ಆಕ್ಸಿಡೆಂಟ್ ಇದ್ದರೆ ಇಲ್ಲ ಇಂಜಿನ್ ಏನೋ ಫಾಲ್ಟ್ ಇದ್ದರೆ ಅದು ಮತ್ತೊಂದು ಇದ್ದರೆ ನಮ್ಮಲ್ಲಿ ವೆಹಿಕಲ್ ಒಳಗಡೆನೇ ಹಾಕ್ಸಲ್ಲ ಫಸ್ಟ್ ಹಾಫಲ್ಲಿ. ಸೆಕೆಂಡ್ ಹಾಫಲ್ಲಿ ಬಂದುಬಿಟ್ಟು ನಮ್ಮಲ್ಲಿ ನೀವು ಯಾವುದೇ ವೆಹಿಕಲ್ ತೊಗೊಂಡ್ರು ಕೂಡ ನಾವು ಪ್ರತಿಯೊಂದು ವೆಹಿಕಲ್ಗೂ 6 ತಿಂಗಳು ಇಂಜಿನ್ ಮತ್ತು ಗೇರ್ ಬಾಕ್ಸು ಗ್ಯಾರಂಟಿ ವಾರಂಟಿ ಕೊಡ್ತೇವೆ. 1 ಇಯರು ಆಯಿಲ್ ಸರ್ವಿಸು ಫ್ರೀಯಾಗಿ ಕೊಡ್ತೇವೆ. ಓಕೆ, ಸೊ ಹಾಗಾಗಿ ನಿಮಗೆ 1 ಇಯರು ನಿಮಗೆ ಆರಾಮಾಗಿ ಏನು ತೊಂದರೆ ಇಲ್ದಂಗೆ ವೆಹಿಕಲ್ನ ಖಂಡಿತವಾಗಿ ಯೂಸ್ ಮಾಡ್ಬೋದು. ಮೂರನೇದಾಗಿ ಬಂದು ನಿಮಗೆ 90% ಲೋನು. ಎನಿ ವೆಹಿಕಲ್ಲು ನೀವು ಎಬೋ 11 ಮೇಲೆ ತೊಗೊಂಡ್ರೆ, ಅದರಲ್ಲೂ ಮಾರುತಿ, ಟೊಯೋಟಾ, ಹುಂಡೈಲ್ ಅಂತೂ ತೊಗೊಂಡ್ರೆ 90% ಲೋನ್ ಮಾಡಿಕೊಡ್ತೇವೆ. ಕೆಲವೆಲ್ಲ ನಿಮಗೆ 0 ಡೌನ್ ಪೇಮೆಂಟಲ್ಲಿ ಕೂಡ ವೆಹಿಕಲ್ ಕೊಡ್ತಾ ಇದ್ದೀವಿ ಸರ್. ಸೊ ಹಾಗಾಗಿ ನಮ್ಮಲ್ಲಿ ತಗೋಬೋದು ಅಂತ ನಾವು ಹೇಳ್ತಾ ಇದ್ದೀವಿ ಸರ್. ಓಕೆ ಸರ್, ನಿಮ್ಮ ಹತ್ರ ಇರುವಂಥ ಕಾರ್ ಸ್ಟಾಕ್ಸ್ ಎಷ್ಟಿರುತ್ತೆ ಸರ್? ಸರ್ 50ರಿಂದ 55 ವೆಹಿಕಲ್ಸ್ ಇರುತ್ತೆ ಸರ್ ನಮ್ಮಲ್ಲಿ. ಪ್ರತಿಯೊಂದು ಬ್ರ್ಯಾಂಡಲ್ಲೂ ಕೂಡ ನಿಮ್ಮ ಹತ್ರ ಸಿಗುತ್ತೆ? ಖಂಡಿತವಾಗಿ ಸರ್, ಯಾವ ಬ್ರ್ಯಾಂಡ್ ಬೇಕಾದ್ರೂ ನಮ್ಮಲ್ಲಿ ಇಲ್ಲ ಅಂದರೂ ಕೂಡ ಬೇರೆ ಕಡೆಯಿಂದ ಆಗಲಿ ಖಂಡಿತವಾಗಿ ವೀಕ್ಷಕರಿಗೆ ತರಿಸಿ ಕೊಟ್ಟು ಕಳಿಸ್ತೇವೆ ಸರ್. ಓಕೆ ಸರ್, ಮತ್ತೆ ಈ RTO ಚಾರ್ಜಸ್ ಮತ್ತು ಕಮಿಷನು? ಸರ್ ನಮ್ಮದು 2% ಕಮಿಷನ್ ಇರುತ್ತೆ. ಈಗ ನಾವು ಬೇರೆಯವ್ರ ಥರ ಹೇಳೋ ಥರದಲ್ಲಿ ನಾವು ಸರ್ ನಮ್ಮ ಕಮಿಷನ್ ಫ್ರೀ, RTO ಫ್ರೀ ಅಂದ್ಬಿಟ್ಟು ಒಂದು ವೆಹಿಕಲಲ್ಲೇ 25,000 ಇಟ್ಟು ದುಡಿಯೋಲ್ಲ. ಸೊ ಏನಿದೆ ನೇರ ಮಾಡ್ತೇವೆ. ಸೊ RC ಓನರಿಂದ ನೇರವಾಗಿ ಗ್ರಾಹಕರಿಗೆ ಗಾಡಿ ಕೊಡೋದ್ರಿಂದ ನಾವು ಬರೀ 2% ಕಮಿಷನ್ ತೊಗೊತೇವೆ. ಟ್ರಾನ್ಸ್ಫರ್ ಫೀಸ್ ಅಂತ ಬಂದರೆ ಒಂದು 4,000 ರುಪೀಸ್ ಟ್ರಾನ್ಸ್ಫರ್ ಚಾರ್ಜ್ ಮಾಡ್ತೇವೆ ಅಷ್ಟೇ ಸರ್. CC ಅಂತ ಏನಾದರೂ ಬೇರೆ ಊರಿಗೆ ತೊಗೊಂಡ್ರೆ CC ಎಲ್ಲ ಫ್ರೀ ಆಫ್ ಕಾಸ್ಟು ಮಾಡಿಕೊಡ್ತೇವೆ. ವೆಹಿಕಲ್ ಮೇಲೆ ಏನೇ ಒಂದು ಸಿಗ್ನಲ್ ಜಂಪ್ ಇರಲಿ, ಒಂದು 100 ರುಪೀಸ್ ಫೈನ್ ಇರಲಿ, ಎಲ್ಲ ನಮ್ಮ ಆಫೀಸ್ ಕಡೆಯಿಂದ ನಾವು ಕ್ಲಿಯರ್ ಮಾಡಿಕೊಡ್ತೇವೆ ಸರ್. ಓಕೆ ಸರ್, ಬನ್ನಿ ಸರ್, ನಿಮ್ಮ ಹತ್ರ ಏನೇನು ಕಾರ್ಸ್ ಇದೆ, ಏನು ಬಜೆಟ್ ಸ್ಟಾರ್ಟ್ ಆಗುತ್ತೆ ಎಲ್ಲನೂ ಕೂಡ ತಿಳಿಸಿ. ಖಂಡಿತ ಸರ್, ಬನ್ನಿ ಸರ್ ಮಾಡ್ಕೊಡೋಣ. ಸರ್ ಮಾರುತಿ ಸುಜುಕಿ ಆಲ್ಟೋ. ಹಾಂ ಸರ್ ಇದು ಬಂದು ಸರ್ ಚಾಲೆಂಜಿಂಗ್ ಪ್ರೈಸ್ ಸರ್. ಬರೀ ಚಾಲೆಂಜಿಂಗ್ ಪ್ರೈಸ್ ಅಲ್ಲ, ಚಾಲೆಂಜಿಂಗ್ ಪ್ರೈಸ್. ಯಾಕೆ ಡಬಲ್ ಚಾಲೆಂಜು ಸರ್ ಯಾಕೆ ಅಂತ ಹೇಳ್ತೀನಿ ಅಂದರೆ ಈ ಮಾತನ್ನ. ಸೊ ಇವತ್ತು ಎಲ್ಲೇ ಒಂದು ವೆಹಿಕಲ್ ತೊಗೊಬೇಕು, ಒಂದು ಸ್ಮಾಲ್ ವೆಹಿಕಲ್ 1 ಲಕ್ಷ ಬಜೆಟು ತೊಗೊಂಡು ಹೋಗ್ತೀನಿ ಇದ್ರು 2004 ಮಾಡಲು 800 ಸಿಗುತ್ತೆ ಸರ್ ಇವತ್ತು. ಸರ್ ಅದೇ 2004 ಮಾಡಲು ಆಲ್ಟೋ ಸರ್ 85,000 ಕೊಡ್ತೀವಿ ಸರ್. 85,000 ಬರೀ 85,000ಗೆ ಆಲ್ಟೋ ಕೊಡ್ತೇವೆ ಸರ್. ಓಕೆ, ಓನರ್ ಸರ್ ಇದು? ಸರ್ ಓನರ್ ಬಂದ್ಬಿಟ್ಟು 3rd ಓನರ್ ಆಗಿದೆ. ಸೊ ಇದು ಬಂದು 80,000ಕ್ಕೆ ಎಲ್ಲೇ ತೊಗೊಂಡೋದ್ರು 800 ಸಿಗಲ್ಲ. ಅಂತ ಕಾಲದಲ್ಲಿ ಆರಾಮಾಗಿ ಆಲ್ಟೋ ಕೊಡ್ತೇನೆ, ಆರಾಮಾಗಿ ತೊಗೊಂಡು ಹೋಗ್ಬೋದು ಸರ್. ಇದು ಎಷ್ಟು ಓಡಿದೆ ಸರ್ ಇದು? ಸರ್ ವೆಹಿಕಲ್ ಬಂದು 80,000 ಓಡಿದೆ, 3ನೇ ಓನರ್ ಆಗಿದೆ. ಆಲ್ಟೋ LX ಅಂದರೆ ಬರೀ AC ಮಾತ್ರ ಈ ವೆಹಿಕಲ್ ಬರುತ್ತೆ ಸರ್. ಓಕೆ, ಆಕ್ಚುಲಿ ಒಳ್ಳೆ ಪ್ರೈಸ್ ಅಲ್ಲ ಸರ್ ಇದು? ಸರ್ ಖಂಡಿತವಾಗಿ ಒಳ್ಳೆ ಪ್ರೈಸ್ ಸರ್. ತಗೊಳ್ಳೋ ಬೈಯರ್ಗಂತೂ ತುಂಬಾ ಒಳ್ಳೆ ಆಫರ್ ಪ್ರೈಸ್ ಸರ್ ಇದು ವೆಹಿಕಲ್. ಓಕೆ, ನೋಡೋಣ ಸರ್, ನನ್ನ ಸಬ್ಸ್ಕ್ರೈಬರ್ ಖಂಡಿತವಾಗಿ ನಿಮ್ಗೆ ಕರೆ ಮಾಡ್ತಾರೆ. ಒಳ್ಳೆ ಪ್ರೈಸ್ ಅಲ್ಲಿ ತಗೊಂಡೆ. FC ಇನ್ಶೂರೆನ್ಸ್ ಎಲ್ಲ ಸರ್? ಸರ್ FC ಒಂದು ಲ್ಯಾಪ್ಸ್ ಆಗಿದೆ, ಇನ್ಶೂರೆನ್ಸು ಇನ್ನೂ 6 ತಿಂಗಳು ರನ್ನಿಂಗ್ ಇದೆ ಸರ್. ತಗೊಂಡವರೇನೆ FC ಇದನ್ನು ಮಾಡ್ಕೊಬೇಕಾಗುತ್ತೆ, ಆರಾಮಾಗಿ ತೊಗೊಂಡು ಹೋಗ್ಬೋದು ಸರ್ ಇದು ವೆಹಿಕಲ್. ಓಕೆ ಸರ್.
ಯಾವ ಗಾಡಿ ಸರ್ ಇದು? ಸರ್ ಇದು ಬಂದು TUV ಸರ್, TUV 300 T8 ಅಂದ್ಬಿಟ್ಟು ಸರ್, ಇದು ಟಾಪ್ ಎಂಡ್ ಮಾಡಲ್ ಸರ್ ಇದು. ಓಕೆ, ವಿತ್ ಅಲವೆನ್ಸ್ ಡ್ಯುಯಲ್ ಏರ್ ಬ್ಯಾಗ್ ABS ಎಲ್ಲಾನು ಕೂಡ ಎಲ್ಲ ಸರ್ ಗಾಡಿನಲ್ಲೇ ಇನ್ಬಿಲ್ಟ್ ಏನು ಮಾಡಂಗಿಲ್ಲ ಸರ್, ಬ್ಯಾಕ್ ವೈಫರು ಬಂದ್ಬಿಡುತ್ತೆ ಸರ್ ಗಾಡಿನಲ್ಲೇ. ಓಕೆ, ಮಾಡಲ್ ಸರ್ ಇದು? ಸರ್ ಇದು ಬಂದು 2016 ಮಾಡಲು ಸರ್. ಓಕೆ, 2016. ಓನರ್? ಓನರ್ ಬಂದು ಇದು ಸರ್ ಸೆಕೆಂಡ್ ಓನರ್ ಆಗಿದೆ ಸರ್ ಇದು. ಓಡಿರೋ ಸರ್ ಇದು? ಸರ್ ಓಡಿರೋದು ಕಿಲೋಮೀಟರ್ ಬಂದ್ಬಿಟ್ಟು ಇದು 83,000 ಓಡಿದೆ ಸರ್. ಡೀಸೆಲ್ ಅಲ್ಲ ಸರ್ ಇದು? ಹೌದು ಸರ್, ಡೀಸೆಲ್ ವೇರಿಯಂಟು T8 ಮಾಡಲು. ಓಕೆ, ಸೊ ಇದು ಬಂದು 2016 ಮಾಡಲ್ ವೆಹಿಕಲ್ ಸರ್ ಇದು. ಪ್ರೈಸ್ ಸರ್ ಪ್ರೈಸ್ ವೈಸ್ ಅಂತ ಬಂದರೆ 6,75,000 ಹೇಳ್ತಾ ಇದ್ದೀವಿ. ಬರೀ 6,65,000ಕ್ಕೆ ಈ ವೆಹಿಕಲ್ ಕೊಡ್ತೀವಿ. ಸೊ ಲೋನ್ ಆಪ್ಷನ್ ಅಂತ ಬಂದರೆ ಆರಾಮಾಗಿ 5,500,000 6 ಲಕ್ಷವರೆಗೂ ಲೋನೇ ಮಾಡ್ಕೊಡ್ತೀವಿ. ಅಲ್ಲಿ ಕಡಿಮೆ ಡೌನ್ ಪೇಮೆಂಟ್ ಅಲ್ಲಿ ಸರ್ ಹೌದು ಸರ್, 65,000-70,000 ತಗೊಂಬರಲಿ, ಆರಾಮ ವೆಹಿಕಲ್ ಬೈ ಮಾಡ್ಕೊಂಡು ಹೋಗಿ. ಓಕೆ, ಖಂಡಿತವಾಗಿ ಸರ್. ನೆಕ್ಸ್ಟ್ ಸರ್ ಇದು ಸರ್? ಸರ್ ಅದೇ ರೀತಿ XUV 500 ಇದು ಬಂದು W4. W4 ಇದು? ಹೌದು ಸರ್, ಇದು 2016 ಮಾಡಲ್ ವೆಹಿಕಲ್ ಸರ್ ಇದು. ಓಕೆ, 2016ನೇ ಮಾಡಲು. ಓನರ್ ಸರ್? ಸರ್ ಓನರ್ ಬಂದ್ಬಿಟ್ಟು ಇದು ಸೆಕೆಂಡ್ ಓನರ್ ಆಗಿದೆ ಸರ್ ಇದು. ಓಡಿರೋ ಸರ್ ಇದು? ಸರ್ ಕಿಲೋಮೀಟರ್ ಬಂದು 86,000 ರನ್ ಆಗಿದೆ ಸರ್. ಓಕೆ, ಮೈಲೇಜ್ ಎಲ್ಲ ಇದು? ಸರ್ ಮೈಲೇಜ್ ಎಲ್ಲ ಆರಾಮಾಗಿ 13ರಿಂದ 15 ಕೊಡುತ್ತೆ ಸರ್. ಓಕೆ, ಏರ್ ಬ್ಯಾಗ್ ಎಷ್ಟು ಸರ್ ಇದನ್ನ? 4? ಸರ್ 2 ಏರ್ ಬ್ಯಾಗ್ ಬರುತ್ತೆ ಸರ್. ಓಕೆ, ಡ್ಯುಯಲ್ ಏರ್ ಬ್ಯಾಗ್. ಡ್ಯುಯಲ್ ಏರ್ ಬ್ಯಾಗ್ ಬರ್ತದೆ. ಸೊ ಇದರಲ್ಲಿ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ, ಎಲ್ಲ ಇದೆ. ಸೊ ಅಲಾಯ್ ವೀಲ್ ಅಂದ್ಬಿಟ್ಟು ಮಿಕ್ಕಿದ ಎಲ್ಲ ವೆಹಿಕಲ್ ಅಲ್ಲಿ ಎಲ್ಲ ಬರುತ್ತೆ. ಸೊ ಇದು ಪ್ರೈಸ್ ವೈಸ್ ಅಂತ ಹೋದ್ರೆ ಎಲ್ಲಿ ಬೇಕಾದ್ರೂ ಪ್ರೈಸ್ ವೈಸ್ ಲಿಸ್ಟ್ ಚೆಕ್ ಮಾಡ್ಕೊಳ್ಳಿ, 9.5 ಲಕ್ಷ ಇದೆ ಬೇರೆ ಮಾರ್ಕೆಟ್ ಅಲ್ಲಿ. ಸೊ ನಮ್ಮ ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ ಬರೀ 8,65,000 ಕೊಡ್ತೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ 7 ಲಕ್ಷ ಲೋನ್ ಮಾಡ್ಕೊಡ್ತೀವಿ ಸರ್. 1.5ರಿಂದ 1.60 ಕ್ಯಾಶ್ ತಗೊಂಬರ್ಲಿ, ಆರಾಮಾಗಿ ವೆಹಿಕಲ್ ಬೈ ಮಾಡ್ಕೊಂಡು ಹೋಗಿ. ಕಡಿಮೆ ಡೌನ್ ಪೇಮೆಂಟ್ ಅಲ್ಲಿ 7 ಸೀಟರ್ ಗಾಡಿ ತಗೋಬಹುದು? ಖಂಡಿತ ಸರ್, ಆರಾಮಾಗಿ ತಗೊಂಡು ಹೋಗ್ಬೋದು ಸರ್. ಓಕೆ, ನೆಕ್ಸ್ಟ್ ಸರ್? ಸರ್ ಆಗ್ಲೇ ಹೇಳ್ದಂಗೆ ಬಲೋನೋದಯ ಮೇಳ ಇದೆ ಅಂತ ಹೇಳಿದೆ. ಸೊ ಅದೇ ರೀತಿ ನೀವು ನೋಡ್ಬೋದು, 1 ಅಲ್ಲ 2 ಅಲ್ಲ 3 ಅಲ್ಲ 4 ಅಲ್ಲ 6ರಿಂದ 7 ಗಾಡಿ ಇದೆ ಬಲೋನೋ. ಸೊ ಇದು ಅದೇ ರೀತಿ ಇದು ಬಂದು 2017 ಮಾಡಲು. ಇದು ಬಂದು ಟಾಪ್ ಎಂಡ್ ಮಾಡಲು. ಇದರಲ್ಲಿ ನಿಮಗೆ ಡ್ಯುಯಲ್ ಏರ್ ಬ್ಯಾಗು, ಬ್ಯಾಕ್ ವೈಫರು, ಡಿಫಾಗರು, ಫಾಗ್ ಲ್ಯಾಂಪು, ಆಡಿಯೋ ಕಂಟ್ರೋಲ್ ಸ್ಟೇರಿಂಗು, ರಿವರ್ಸ್ ಕ್ಯಾಮ್ರಾ, ರಿವರ್ಸ್ ಸೆನ್ಸರ್, ಪ್ರತಿಯೊಂದು ಎಲ್ಲ ಇನ್ಬಿಲ್ಟ್ ಫಿಟ್ಟಿಂಗ್ ಬರುವಂತ ವೆಹಿಕಲ್ ಸರ್ ಇದು. ಸರ್ ಬಂದು ಇದು 68,000 ರನ್ ಆಗಿದೆ ಸರ್. ಪೆಟ್ರೋಲ್ ಡೀಸೆಲ್ ಇದು? ಸರ್ ಇದು ಪೆಟ್ರೋಲ್ ವೇರಿಯಂಟ್ ಬರುತ್ತೆ ಸರ್. ಓಕೆ, ಪುಷ್ ಸ್ಟಾರ್ಟ್ ಬಟನ್ ಇದೆ ಇದರಲ್ಲಿ? ಸರ್ ಇದು ಪುಷ್ ಸ್ಟಾರ್ಟ್ ಬಟನ್ ಇದೆ, ಎಲ್ಲ ಇದೆ. ಸೊ ಡೀಸೆಲ್ ಬೇಕು ಅಂದ್ರೆ ಡೀಸೆಲ್ ಇನ್ನೊಂದು ಬೇರೆ ಶೋರೂಮ್ ಕಳಿಸಿದೀವಿ. ಡೀಸೆಲ್ ಕೂಡ ಇದೇ ಕಲರು ಸೇಮ್ ವೇರಿಯಂಟ್ ಅಲ್ಲಿ ಇದೆ. ಅದು ಕೂಡ 2018 ಮಾಡಲು. ಡೀಸೆಲ್ ವೆಹಿಕಲ್ ಬಂದು 6,500 ಕೊಡ್ತಾ ಇದ್ದೀವಿ. ಸೊ ಇದನ್ನು ಕೂಡ ಅದು ಬಂದು ಡೆಲ್ಟಾ ಬರುತ್ತೆ, ಇದು ಬಂದು ಟಾಪ್ ಅಂಡ್ ಆಲ್ಫಾ ಬರುತ್ತೆ. ಸೊ ಇದನ್ನು ಕೂಡ 6.5 ಲಕ್ಷಕ್ಕೆ ಮಾಡ್ಕೊಡ್ತಾ ಇದ್ದೀವಿ ಸರ್. ಲೋನು ಸರ್? ಸರ್ ಲೋನ್ ಅಂತ ಬಂದರೆ ಇದಕ್ಕೆಲ್ಲ ಫುಲ್ ಲೋನ್ ಸರ್, 6 ಲಕ್ಷ ಲೋನೇ ಬರುತ್ತೆ ಸರ್. ಬರೀ 50,000 ಕ್ಯಾಶ್ ತಗೊಂಬರ್ಲಿ, ಆರಾಮಾಗಿ ವೆಹಿಕಲ್ ಬೈ ಮಾಡ್ಕೊಡೋದು. 50,000 ಡೌನ್ ಪೇಮೆಂಟ್ ಅಲ್ಲಿ ನಿಮಗೆ 1.2 ಇಂಜಿನ್ ಬರುವಂತ ಆಲ್ಫಾ ವೇರಿಯಂಟ್ ಖಂಡಿತ ಸರ್. ಓಕೆ, ನೆಕ್ಸ್ಟ್ ಸರ್ Hyundai i10 ಕೂಡ ಇರುತ್ತೆ. KA03 ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದು. ಮಾಡಲ್ಲ ಸರ್ ಇದು? ಸರ್ ಇದು ಬಂದು 2010 ಮಾಡಲು. 2010 ಮಾಡಲು. ಇದು ಬಂದು 3ನೇ ಓನರ್ ಆಗಿರುತ್ತೆ ಸರ್, ಸ್ಪೋರ್ಟ್ಸ್ ವೇರಿಯಂಟ್ ಆಗಿರುತ್ತೆ. ಓಕೆ, ಸ್ಪೋರ್ಟ್ಸ್ ವೇರಿಯಂಟ್ ಎಷ್ಟು ಹೊಡಿದೆ ಸರ್ ಇದು? ಸರ್ ಇದು ಕಿಲೋಮೀಟರ್ ಬಂದ್ಬಿಟ್ಟು 84,000 ರನ್ ಆಗಿದೆ ಸರ್. ಓಕೆ, 16+ ಮೈಲೇಜ್ ಕಣ್ಮುಚ್ಕೊಂಡು ಬಂದೇ ಬರುತ್ತೆ, ಆರಾಮಾಗಿ ಬರುತ್ತೆ ಸರ್. ಓಕೆ, ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ ಇದು ಪ್ರೈಸ್ ವೈಸ್ ಅಂತ ಬಂದ್ರೆ ಬರೀ 2,65,000 ಕೊಡ್ತೀವಿ ಸರ್. 2 lakhs ಸ್ಯಾಂಟ್ರೋ ಪ್ರೈಸ್ ಅಲ್ಲಿ i10 ಕೊಡ್ತಾ ಇದೀವಿ ಸರ್. ಓಕೆ, ಇದಕ್ಕೆ ಲೋನ್ ಬರಲ್ಲ ಸರ್ 11 ಮಾಡಲ್ ಮೇಲಿಂದ? ಸರ್ ಬೇಕು ಅಂದ್ರೆ 1 ಇಯರ್ಗೆ ಲೋನ್ ಕೂಡ ಮಾಡ್ಕೊಡ್ಬೋದು. ಸೊ ಕಡಿಮೆ ಕಂತಲ್ಲಿ ಬರ್ತದೆ ಇದು. ಸೊ ಲೋನ್ ಅಂತ ಬಂದ್ರೆ 1 ಲಕ್ಷದವರೆಗೂ ಲೋನ್ ಮಾಡ್ಕೊಡ್ಬೋದು. 1 ಲಕ್ಷದವರೆಗೂ ಕೂಡ ಲೋನ್ ಮಾಡ್ಕೊಡ್ತೀವಿ ಸರ್. ಓಕೆ, ಮತ್ತೊಂದು ಆಲ್ಟೋ ಅದೇ ರೀತಿ ಸರ್ 2007 ಮಾಡಲ್ ಆಲ್ಟೋ LXi ಸರ್ ಇದು. ಸೊ ಇದ್ರಲ್ಲಿ ಕೂಡ ನಿಮಗೆ AC ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ. ಸೊ ಇದು ವೆಹಿಕಲ್ ಪ್ರೈಸ್ ಅಂತ ಹೋದ್ರೆ ಎಲ್ಲೇ ಬೇಕಾದ್ರೂ ಚೆಕ್ ಮಾಡ್ಕೊಳ್ಳಿ, 1,75,000 1,80,000 ಇದೆ. ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ ಬರೀ 1,45,000ಕ್ಕೆ ಸರ್. 1,45,000ಕ್ಕೆ 2007 ಮಾಡಲು ಆಲ್ಟೋ ಕೊಡ್ತಾ ಇದೀವಿ ಸರ್. ಓನರ್ ಸರ್ ಇದು? ಸರ್ ಓನರ್ ಬಂದು ಸೆಕೆಂಡ್ ಓನರ್ ಆಗಿದೆ ಸರ್. ಓಡಿರೋದು? ಸರ್ ಓಡಿರೋದು 88,000 ರನ್ ಆಗಿದೆ ಸರ್. ಓಕೆ, 88,000 ಕಿಲೋಮೀಟರ್ ಡ್ರಿವನ್, 8 × 20 ಪ್ಲಸ್ ನಿಮ್ಮ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ನೋಡಿ ಯಾರಿಗಿಲ್ಲ, ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನೀವು ಕರೆ ಮಾಡ್ಬೋದು. ಮತ್ತೊಂದು Hyundai i20 ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಬರುತ್ತೆ. KA32 ರಿಜಿಸ್ಟರ್ಡ್ ವೆಹಿಕಲ್ ಇದು. ನಂಬರ್ ಪ್ಲೇಟ್ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಇದು ಬಂದು ನಿಮಗೆ ಆಸ್ಟಾ ಅಂದ್ರೆ ಕಂಪ್ಲೀಟ್ಲಿ ಟಾಪ್ ಅಂಡ್ ಅಲವೆನ್ಸ್ ಬರುತ್ತೆ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು. ಮಾಡಲ್ಲ ಸರ್ ಇದು? ಸರ್ ಇದು ಆಸ್ತಾ ಅಲ್ಲ, ಆಸ್ತಾ ಆಪ್ಷನಲ್ ಸರ್ ಇದು. ಓಕೆ, ಆಸ್ಟಾ. ಸೊ ಇದರಲ್ಲಿ ಬಂದು ನಿಮಗೆ 6 ಗಾಳಿ ಚೀಲಗಳು ಬರುತ್ತೆ ಸರ್. ಓಕೆ, ABS ಬರುತ್ತೆ, ಪುಷ್ ಸ್ಟಾರ್ಟ್ ಬಟನ್ ಕೂಡ ಇರುತ್ತೆ, ಪುಷ್ ಸ್ಟಾರ್ಟ್ ಬಟನ್ ಕೂಡ ಬರುತ್ತೆ, ಸಿಸ್ಟಮ್ ಬರುತ್ತೆ, ಅಲಾಯ್ ವೀಲ್ ಕೂಡ ಬರುತ್ತೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಬರುತ್ತೆ, ನಾವಿಗೇಷನ್ ಇನ್ಬಿಲ್ಟ್, ರಿವರ್ಸ್ ಕ್ಯಾಮ್ರಾ, ರಿವರ್ಸ್ ಸೆನ್ಸರ್ ಎಲ್ಲ ಮಿರರ್ ಅಲ್ಲಿ ಬರುತ್ತೆ. ಸೊ ವೆಹಿಕಲ್ಲು ಕೂಡ ತುಂಬಾ ನೀಟಾಗಿ ಕಂಡೀಷನ್ ಆಗಿದೆ. ಇದು ಬಂದು ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ ಸರ್ ಇದು. ಮಾಡಲು ಸರ್? ಸರ್ 2017 ಮಾಡಲು ಸರ್. ಓನರ್? ಸರ್ ಓನರ್ ಬಂದು ಇದು ಸಿಂಗಲ್ ಓನರ್ ಆಗಿರುತ್ತೆ. ಎಷ್ಟು ಹೊಡಿದೆ ಸರ್ ಇದು? ಸರ್ ಕಿಲೋಮೀಟರ್ ಬಂದ್ಬಿಟ್ಟು 84,000 ರನ್ ಆಗಿದೆ ಸರ್. ಓಕೆ, ಇದು ಕೂಡ ನೀವು 16-17 ಪ್ಲಸ್ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಸರ್ ಪ್ರೈಸ್? ಸರ್ ಪ್ರೈಸ್ ವೈಸ್ ಅಂತ ಬಂದ್ರೆ ಬರೀ 6.5 ಲಕ್ಷ ಹೇಳ್ತಾ ಇದೀವಿ. ನಿಮ್ಮ ಚಾನಲ್ ಇಂದ ಬಂದ್ರೆ ಬರೀ 6,30,000ಕ್ಕೆ 2017 ಮಾಡಲು ಆಸ್ತಾ ಆಪ್ಷನಲ್ ವೆಹಿಕಲ್ ಕೊಡ್ತಾ ಇದೀವಿ ಸರ್ ನಾವು. ಓಕೆ, ಅದು 6 ಗಾಳಿ ಚೀಲ ಬರುವಂತದ್ದು. ಖಂಡಿತ ಸರ್. ಲೋನು ಸರ್? ಸರ್ ಲೋನ್ ಆಪ್ಷನ್ ಅಂತ ಬಂದ್ರೆ ಆರಾಮಾಗಿ 6 ಲಕ್ಷ ಲೋನ್ ಆಗುತ್ತೆ ಸರ್. 30,000 ಡೌನ್ ಪೇಮೆಂಟ್ ಅಲ್ಲಿ ಸರ್ ಆರಾಮಾಗಿ ತಗೊಂಡೋಗಿ. ಓಕೆ, 30,000 ಡೌನ್ ಪೇಮೆಂಟ್ ಅಲ್ಲಿ ನೀವು Hyundai i20 ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಹಿಂದೆನೇ ಹೇಳಿದ್ರು ಮಾರುತಿ ಸುಜುಕಿ ಬಲೆನೋ ಮೇಳ ನಾನು ನಡೆಸ್ಕೊಡ್ತಾ ಇದ್ದೀನಿ ಇವತ್ತು ಅಂತ. ನೀವು ನೋಡ್ತಾ ಇರ್ಬೋದು. ಮತ್ತೊಂದು ಇರುತ್ತೆ ಮಾರುತಿ ಸುಜುಕಿ ಬಲೆನೋ KA03 ಅಂದ್ರೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದು. ನಾನು ನಿಮಗೆ ಟೈರ್ ಕಂಡೀಷನ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಮಾಡಲ್ಲ ಸರ್ ಇದು? ಸರ್ ಇದು ಬಂದು 2000
16ನೇ ಮಾಡಲು ಸರ್ ಇದು. ಓಕೆ 2016 ಮಾಡಲು ಓನರ್ ಸರ್. ಸರ್ ಇದು ಬಂದು ಡೆಲ್ಟಾ ವರ್ಷನ್ ಬರ್ತದೆ. ಸೊ ಇದು ಮಾರ್ವಿನ್ ಸೀಟ್ ಕವರ್ ಕೂಡ ಹಾಕ್ಸಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಮಾರ್ವಿನ್ ಸೀಟ್ ಕವರ್ ಇದೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ, ಎಲ್ಲ ಇದೆ. ಸೊ ಇದು ಬಂದು ಡೆಲ್ಟಾ ವೇರಿಯಂಟ್ ಬರುತ್ತೆ. ಸೊ ವೆಹಿಕಲ್ ಇದು ಪ್ರೈಸ್ ವೈಸ್ ಅಂತ ಏನಾದರೂ ಹೋದ್ರೆ ಬರೀ 5,95,000 ಹೇಳ್ತಾ ಇದೀವಿ ಸರ್. ಆರಾಮಾಗಿ ನಿಮ್ಮ ಚಾನಲಿಂದ ಬಂದರೆ 5,85,000ಕ್ಕೆ ವೆಹಿಕಲ್ ಕೊಡ್ತೀವಿ. 5.5 ಲಕ್ಷವರೆಗೂ ಲೋನ್ ಮಾಡ್ಕೊಡ್ತೀವಿ. ಒಂದು 35,000 ಡೌನ್ ಪೇಮೆಂಟ್ ತೊಗೊಂಬರಲಿ, ಆರಾಮಾಗಿ ವೆಹಿಕಲ್ ತೊಗೊಂಡೋಗಲಿ. ಎಷ್ಟು ಮಾಲೀಕರಾಗಿದ್ದಾರೆ ಸರ್? ಎಷ್ಟು ಸರ್ ಇದು 2ನೇ ಓನರ್ ಸರ್. ಎಷ್ಟು ಓಡಿದೆ ಇದು? ಸರ್ ಕಿಲೋಮೀಟರ್ ಬಂದು 68,000 ರನ್ ಆಗಿದೆ. ಓಕೆ 68,000 ಕಿಲೋಮೀಟರ್ ಡ್ರಿವನ್ ಅಂದರೆ ತುಂಬಾ ಕಡಿಮೆ ಓಡಿರುತ್ತೆ ಅಂತ ಹೇಳ್ಬೋದು. ಜೊತೆಗೆ ನಿಮಗೆ ಕಡಿಮೆ ಡೌನ್ ಪೇಮೆಂಟ್ ಅಲ್ಲಿ ಆಗುತ್ತೆ. ಅದು ಮತ್ತೊಂದು ಮಾರುತಿ ಸುಜುಕಿ ಬಲನೋ. ಏನು ಸರ್ ಎಲ್ಲ ಕಲರಲ್ಲಿ ಇಟ್ಟಿದ್ದೀರಾ ಇವತ್ತು? ಸರ್ ಏನು ಕಲರ್ ಬೇಕು ಅಂತ ಬಂದ್ರು ಕಸ್ಟಮರು ಇಲ್ಲಿಂದ ಆಚೆ ಹೋಗಬಾರ್ದು, ಹಾಗಾಗಿ ಎಲ್ಲ ಕಲರ್ಸ್ನು ಚೂಸ್ ಮಾಡಿಟ್ಟಿದ್ದೀವಿ ಸರ್. ಓಕೆ ಇದು ಸರ್ ಮಾಡಲ್ ಇದು? ಸರ್ ಇದು ಬಂದು 2019ನೇ ಮಾಡಲು ಸರ್. ಓಕೆ ಇದು ಕೂಡ ಆಲ್ಫಾ ಟಾಪ್ ಎಂಡ್ ಸರ್. ಓಕೆ ಓನರ್ ಸರ್? ಸರ್ ಓನರ್ ಬಂದ್ಬಿಟ್ಟು ಇದು ಸೆಕೆಂಡ್ ಓನರ್ ಆಗಿದೆ. ಬರೀ 32,000 ರನ್ ಆಗಿದೆ ಸರ್. ಓಕೆ 32,000 ಕಿಲೋಮೀಟರ್ ಡ್ರಿವನ್ ವಿತ್ ನಿಮಗೆ ಡೈಮಂಡ್ ಕಟ್ ಅಲೋವಿಲ್ ಜೊತೆ ಬರುತ್ತೆ. ನಿಮ್ಗೆ ಇದು ಕೂಡ ನಿಮಗೆ ಟಾಪ್ ಎಂಡ್. ನಾನು ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ನಿಮ್ಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು, ನಿಮಗೆ ಡ್ಯೂಯಲ್ ಏರ್ ಬ್ಯಾಗ್, 2 ಗಾಳಿ ಚೀಲ, ಜೊತೆಗೆ ABS ಬರುತ್ತೆ, ಬ್ಯಾಕ್ ವೈಪರ್ ವಿತ್ ಡಿಫಾಗರ್ ಇರುತ್ತೆ. ಏನು ಹೇಳ್ತಾ ಇದ್ದೀರಾ ಸರ್ ಪ್ರೈಸ್ ಇದಕ್ಕೆ? ಸರ್ ಇದು ಪ್ರೈಸ್ ವೈಸ್ ಅಂತ ಏನಾದರೂ ಬಂದರೆ 7.5 ಲಕ್ಷ ಹೇಳ್ತಾ ಇದ್ದೀವಿ. 7,25,000ಕ್ಕೆ ಮಾಡ್ಕೊಡ್ತೀವಿ. ಲೋನ್ ಆಪ್ಷನ್ ಅಂತ ಬಂದರೆ 6.5 6.3 ಲೋನ್ ಮಾಡ್ಕೊಡ್ತೀವಿ ಸರ್. ಓಕೆ ಅಲ್ಲಿಗೆ ಇದು ಕೂಡ ಕಡಿಮೆ ಡೌನ್ ಪೇಮೆಂಟ್ ಅಲ್ಲ? ಖಂಡಿತ ಸರ್ ಮಾಡ್ಕೊಡ್ತೇವೆ. ಅದು ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತೆ? ಕರ್ನಾಟಕ ಹೌದು ಸರ್. ಓಕೆ ನೆಕ್ಸ್ಟ್ ಸರ್? ಸರ್ ಅದೇ ರೀತಿ i20 ಸ್ಪೋರ್ಟ್ಸ್ ನೋಡ್ಬೋದು ನೀವು. ಸ್ಪೋರ್ಟ್ಸ್ ಆಪ್ಷನ್ ಇದರಲ್ಲೂ ಕೂಡ ಸಿಂಗಲ್ ಏರ್ ಬ್ಯಾಗ್ ಬರ್ತದೆ. ಸೊ ಇದರಲ್ಲೂ ಅಲಾಯ್ ವೀಲ್ ಬರ್ತದೆ, ಹೊಸ ಟೈರ್ ಹಾಕಿದ್ದಾರೆ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಆಡಿಯೋ ಕಂಟ್ರೋಲ್ ಸ್ಟೇರಿಂಗು ವಿತ್ ಆಡಿಯೋ ಎಲ್ಲ ಬರ್ತದೆ. ಸೊ ಇದು ಪ್ರೈಸ್ ವೈಸ್ ಅಂತ ಬಂದ್ರೆ ಬರೀ 3,80,000 ಕೊಡ್ತಾ ಇದೀವಿ. 2 ಓನರ್ ಆಗಿದೆ, ಡೀಸೆಲ್ ವೇರಿಯಂಟ್ ಆಗಿರುತ್ತೆ ಸರ್. ಎಷ್ಟು ಹೊಡಿದೆ ಸರ್ ಇದು? ಸರ್ 80,000 ರನ್ ಆಗಿದೆ. ಮಾಡೆಲ್ ಅದು ಅಂದ್ರೆ 2012ನೇ ಮಾಡಲು ಸರ್. ಪ್ರೈಸ್ ಇನ್ನೊಂದ್ಸಲ ಹೇಳ್ಬಿಡಿ ಸರ್. ಸರ್ 3,80,000 ಸರ್. ಲೋನು ಸರ್? ಸರ್ ಲೋನ್ ಆಪ್ಷನ್ ಅಂತ 3.5 ಲೋನ್ ಆಗುತ್ತೆ. 30,000 ಡೌನ್ ಪೇಮೆಂಟ್. 30,000 ಡೌನ್ ಪೇಮೆಂಟ್ ಅಲ್ಲಿ ನೀವು Hyundai i20 ಸ್ಪೋರ್ಟ್ಸ್ ವೇರಿಯಂಟ್ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ನೋಡಿ ಇಂಟ್ರೆಸ್ಟ್ ಇರೋರು ಕರೆ ಮಾಡ್ಬೋದು. ಇನ್ನೂ ಇದಕ್ಕಿಂತ ಕಡಿಮೆಗೆ ಸಿಗೋದು ಕಷ್ಟನೇ ಇರುತ್ತೆ. ಜೊತೆಗೆ ಸರ್ ಟಾಟಾ ನ್ಯಾನೋ ಕೂಡ ನಿಮ್ಮ ಹತ್ರ ಈ ಸಲ ಇದೆ. ನಾನು ಬಂದಿದ್ದ ಸಲ ಇದೆ ಫಸ್ಟ್ ಟೈಮ್ ನಿಮ್ಮ ಹತ್ರ ನ್ಯಾನೋ ನೋಡ್ತಾರಂತ. ಹೌದು ಸರ್, ಇದು ಯಾರೋ ಕಸ್ಟಮರ್ ಹಿಂಗೆ ತಂದು ಕೊಟ್ಟಿದ್ದಾರೆ, ವಾಶ್ ಕೂಡ ಆಗಿಲ್ಲ, ಹಿಂಗೆ ತೋರಿಸ್ಬೋದು. ಸೊ ಇದು ಬಂದು ಬರೀ 20,000 ರನ್ ಆಗಿರುತ್ತೆ. ಮಾಡಲ್ ಸರ್? ಸರ್ ಇದು 2012 ಮಾಡಲು ಸರ್. ಓಕೆ 2012 ಮಾಡಲು, ಅದು ಕೂಡ ಬರೀ 20,000 ಓಡರ್ ಅಂತದ್ದು. ಓನರ್ ಸರ್? ಸರ್ ಓನರ್ ಸೆಕೆಂಡ್ ಓನರ್ ಆಗಿದೆ ಸರ್. ಸೆಕೆಂಡ್ ಓನರ್? ಹಾಂ ಸರ್. 20+ ಮೈಲೇಜ್ ಸರ್? ಖಂಡಿತ ಬರುತ್ತೆ ಸರ್. ಓಕೆ ಏನು ಹೇಳ್ತಾ ಇದ್ದೀರಾ ಪ್ರೈಸ್? ಸರ್ ಪ್ರೈಸ್ ಅಂತ ಹೋದ್ರೆ ಸರ್ 1,20,000 25,000 ಹೊರಗಡೆ ಮಾರ್ಕೆಟ್ ಇದೆ ಸರ್. ಸೊ ನಮ್ಮ ಶೋರೂಮ್ ಬಂದ್ರೆ ಬರೀ 95,000 ಕೊಡ್ತೀವಿ ಸರ್. 95,000? 2012 ಮಾಡಲು ಸರ್. ಆಲ್ಟೋ ಅಲ್ಲ ಸಾರಿ ನ್ಯಾನೋ ಕಾರು ಆರಾಮಾಗಿ ಬರೀ 95,000ಕ್ಕೆ ವೆಹಿಕಲ್ ಕೊಡ್ತೀವಿ ಸರ್. ಸರ್ ನ್ಯಾನೋಗೆ ಏನಾದರೂ ಲೋನ್ ಅವೈಲಬಿಲಿಟಿ ಸಿಗುತ್ತೆ? ಇಲ್ಲ ಸರ್, ಖಂಡಿತ ಲೋನ್ ಆಗಲ್ಲ. 95,000 ಫುಲ್ ಕ್ಯಾಶ್ಗೆ ಬೈ ಮಾಡಬೇಕಾಗುತ್ತೆ. ಓಕೆ ಫುಲ್ ಕ್ಯಾಶ್ ಕೊಟ್ಟೆ ತಗೋಬೇಕಾಗುತ್ತೆ. ತುಂಬಾ ಜನ ಕೇಳ್ತಿರ್ತಾರೆ ಸರ್ ನ್ಯಾನೋಗೆ ಲೋನ್ ಆಗುತ್ತೆ ಅಂತ, ಅದಕ್ಕೋಸ್ಕರ ಇಲ್ಲೇ ನಿಮಗೆ ಡೌಟ್ ಕ್ಲಿಯರ್ ಮಾಡಿಬಿಡೋಣ ಅಂತ ಅವ್ರಿಗೆ. ಓಕೆ ಸರ್ ಆಯ್ತು. ಓಕೆ ನೆಕ್ಸ್ಟ್ ಯಾವ ವೆಹಿಕಲ್ ಇದೆ ಬನ್ನಿ ನೋಡೋಣ. ಇವ್ರ ಹತ್ರ ಇನ್ನೂ ತುಂಬಾ ಸ್ಟಾಕ್ಸ್ ಅಲ್ಲಿ ಇರುತ್ತೆ. 1 by 1 ಡೀಟೇಲ್ ತಿಳಿಸ್ಕೊಡ್ತಾ ಇರ್ತೀನಿ. ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಸರ್. ಅದೇ ರೀತಿ ನೀವು ಶಿಫ್ಟ್ ನೋಡ್ತಾ ಇರ್ಬೋದು ಸರ್. ಇದು ಬಂದು 2017 ಮಾಡಲು 18ನಲ್ಲಿ ರಿಜಿಸ್ಟ್ರೇಷನ್ ಆಗಿದೆ. ಸೊ ಇದು ಬಂದು VXI ಅಂದ್ರೆ ಮಿಡ್ ವೇರಿಯಂಟ್ ಆಗಿರುತ್ತೆ. ಸೊ ಇದರಲ್ಲೂ ಕೂಡ ಏರ್ ಬ್ಯಾಗ್ ಎಲ್ಲ ಬರುತ್ತೆ, ಅಂದ್ರೆ VXI ಆಪ್ಷನಲ್ ಆಗಿರುತ್ತೆ ಸರ್ ಇದು. ಓಕೆ ಡ್ಯೂಯಲ್ ಏರ್ ಬ್ಯಾಗ್, ABS ಬರುತ್ತೆ, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲಾನು ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಎಷ್ಟು ಓಡಿದೆ ಸರ್ ಇದು? ಸರ್ ವೆಹಿಕಲ್ ಬಂದ್ಬಿಟ್ಟು ಬರೀ 48,000 ರನ್ ಆಗಿದೆ ಸರ್. ಓನರ್ ಸರ್? ಸಿಂಗಲ್ ಓನರ್ ಸರ್. ಓಕೆ ಏನು ಹೇಳ್ತಾ ಇದ್ದೀರಾ ಸರ್ ಪ್ರೈಸ್? ಸರ್ ಪ್ರೈಸ್ ವೈಸ್ ಅಂತ ಬಂದರೆ ಸರ್ ಎಲ್ಲ ಕಡೆ 6.80 ಇದೆ ಸರ್. ನಮ್ಮ ಶೋರೂಮಲ್ಲಿ 6.5 ಹೇಳ್ತಾ ಇದ್ದೀವಿ ಸರ್. ನಿಮ್ಮ ಚಾನಲಿಂದ ಬರಲಿ ಸರ್, ಬರೀ 6,40,000ಕ್ಕೆ ವೆಹಿಕಲ್ ಮಾಡ್ಕೊಡ್ತೇವೆ. ಲೋನ್ ಆಪ್ಷನ್ ಅಂತ ಬಂದರೆ 6 ಲಕ್ಷ ಲೋನ್ ಮಾಡ್ಕೊಡ್ತೀವಿ. 40,000 ಡೌನ್ ಪೇಮೆಂಟ್ ತರಲಿ. 40,000 ಅಂದರೆ 40,000 ಡೌನ್ ಪೇಮೆಂಟಲ್ಲಿ ನೀವು ಈ ಗಾಡಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಸ್ವಿಫ್ಟ್ ಕೂಡ ತುಂಬಾನೇ ಇದೆಯಲ್ಲ ಸರ್ ಈ ಸಲ? ಸರ್ ತುಂಬ ಗಾಡಿ ಇದೆ ಸರ್. ಸ್ವಿಫ್ಟು, ಬಲನೋಗಳು, i20ಗಳು ಅಂತ ಬಂದರೆ ಆಚೆಗೆ ಹೋಗಾಗಿಲ್ಲ, ಆ ಥರ ಕಲರ್ಸ್ ಇದೆ ಸರ್. ಓಕೆ ಜೊತೆಗೆ ನೆಕ್ಸ್ಟ್ ಮತ್ತೊಂದು ಸರ್ ಅದೇ ರೀತಿ ನೀವು ನೋಡ್ತಾ ಇರ್ಬೋದು 2015ನೇ ಮಾಡಲು ಸರ್. ಇದು 2015 ಮಾಡಲು. ಇದು ಬಂದು ಡೀಸೆಲ್ ವೇರಿಯಂಟ್ ಆಗಿರುತ್ತೆ. VDI ಸರ್ ಇದು. ಸೊ ಇದರಲ್ಲೂ ಕೂಡ AC ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಒಳ್ಳೆ ಲೆದರ್ ಇಂಟೀರಿಯರ್ಸು ಎಲ್ಲ ಇದೆ. ವೆಹಿಕಲ್ ಕೂಡ ತುಂಬ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಇದು ಸಿಂಗಲ್ ಓನರ್ ಆಗಿರುತ್ತೆ. 80,000 ರನ್ ಆಗಿದೆ ಸರ್. ಓಕೆ 20+ ಮೈಲೇಜ್ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಖಂಡಿತ ಬರುತ್ತೆ ಸರ್. ಏನು ಹೇಳ್ತಾ ಇದ್ದೀರಾ ಸರ್ ಪ್ರೈಸ್? ಸರ್ ಪ್ರೈಸ್ ವೈಸ್ ಅಂತ ಬಂದರೆ ಬರೀ 5,75,000 ಹೇಳ್ತಾ ಇದ್ದೀವಿ. 5,60,000ಕ್ಕೆ ಈ ವೆಹಿಕಲ್ ಕೊಟ್ಬಿಡ್ತೀವಿ. 5,60,000 ಲೋನ್ ಅಂತ ಬಂದರೆ 5 ಲಕ್ಷ ಲೋನು ಸರ್. 60,000 ಡೌನ್ ಪೇಮೆಂಟ್ ಸರ್. 60,000 ಡೌನ್ ಪೇಮೆಂಟ್ ಸಾಕು. ಮುಂದೆ ಬಂದು ಮಾತ್ರ ಇನ್ನೂ ಕಡಿಮೆ ಆಗುತ್ತೆ. ಖಂಡಿತ ಸರ್, ನಿಮ್ಮ ಚಾನಲಿಂದ ಬಂದರೆ ಅದೇ ನಮ್ಮ ಸೌಭಾಗ್ಯ, ಮಾಡ್ಕೊಡೋಣ ಸರ್. ಖಂಡಿತ ಸರ್. ಸರ್ ಮತ್ತೊಂದು ಸ್ವಿಫ್ಟ್. ಸೊ ನಿಮಗೆ ಅದ್ರ ಬಗ್ಗೆ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಈ ಗಾಡಿ ಕೂಡ ತುಂಬಾ ವೆಲ್ ಮೇಂಟೈನ್ಡ್ ಇರುತ್ತೆ. ವಿತ್ ನಿಮಗೆ ಅಲವಿಲ್ಸ್ ಇರುತ್ತೆ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು. ಮಾಡಲ್ ಸರ್ ಇದು? ಸರ್ 2014 ಮಾಡಲು ZXi ಸರ್. ಓಕೆ 2014 ZX ಅಂದರೆ ನಿಮಗೆ ಕಂಪ್ಲೀಟ್ಲಿ ಟಾಪ್ ಆ್ಯಂಡ್ ಡ್ಯೂಯಲ್ ಏರ್ ಬ್ಯಾಗ್, 2 ಗಾಳಿ ಚೀಲ, ABS ಬರುತ್ತೆ, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲ ಕಾಮನ್, ಬ್ಯಾಕ್ ವೈಪರ್ ಡಿಫಾಗರ್ ಕೂಡ ಕಾಮನ್ ಇರುತ್ತೆ. ಓನರ್ ಸರ್ ಇದು? ಸರ್ ಓನರ್ ಬಂದು ಸೆಕೆಂಡ್ ಓನರ್ ಆಗಿದೆ ಸರ್. ಓಡಿರೋ ಸರ್ ಇದು? ಸರ್ ಕಿಲೋಮೀಟರ್ ಬಂದ್ಬಿಟ್ಟು 1,04,000 ಓಡಿದೆ ಸರ್. 1,04,000 ಕಿಲೋಮೀಟರ್ ಡ್ರಿವನ್ ಇರುತ್ತೆ. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ ಇದು ಪ್ರೈಸ್ ವೈಸ್ ಅಂತ ಬಂದರೆ ಬರೀ 4,45,000ಕ್ಕೆ ಈ ವೆಹಿಕಲ್ ಕೊಡ್ತೀವಿ ಸರ್.
4,45,000. ಹೌದು ಸರ್, ಎಲ್ಲೇ ಹೋಗಿ ಚೆಕ್ ಮಾಡಲಿ ಸರ್, 5.25 ಲಕ್ಷ ಇದೆ ಸರ್ ಪ್ರೈಸು, ಮಾರ್ಕೆಟ್ ಪ್ರೈಸು. ಬರೀ 4,45,000ಕ್ಕೆ ವೆಹಿಕಲ್ ಕೊಡ್ತೀವಿ. ಓಕೆ, ಲೋನು ಸರ್? ಸರ್ ಲೋನ್ ಆಪ್ಷನ್ ಅಂತ ಬಂದರೆ 4 ಲಕ್ಷ ಲೋನು, 45,000 ಡೌನ್ ಪೇಮೆಂಟ್ ಸರ್. 45,000 ಡೌನ್ ಪೇಮೆಂಟಲ್ಲಿ ನೀವು ಈ ಸ್ವಿಫ್ಟ್ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಬನ್ನಿ ಈಗ ನೆಕ್ಸ್ಟ್ ವೆಹಿಕಲ್ ಬಗ್ಗೆ ನಾನು ಡೀಟೇಲ್ ತಿಳಿಸ್ಕೊಡ್ತೀನಿ. ಸರ್ ನಾವೇನೇ ಕಾರ್ ತೋರಿಸ್ಲಿ ಸರ್, ನಮ್ಮ ಬಿಜಾಪುರ ಸೈಡಿಂದ, ಗುಲ್ಬರ್ಗ ಸೈಡಿಂದ, ಧಾರವಾಡ ಸೈಡಿಂದ ಎಲ್ಲ ಕೇಳೋದು ETS ಸರ್. ಸರ್ ಖಂಡಿತವಾಗಿ ಸರ್, ಬಿಜಾಪುರ, ಧಾರವಾಡ, ಗುಲ್ಬರ್ಗಕ್ಕೆ ಹೋಗಬೇಡಿ ಸರ್. ನೀವು ಮೈಸೂರಲ್ಲಾಗಲಿ, ಬೆಂಗಳೂರಲ್ಲಾಗಲಿ, ಇವತ್ತು ಮೈಲೇಜ್ ವೆಹಿಕಲ್ ಅಂತ ಏನಾದರೂ ಒಂದು ಇದ್ದರೆ ಸರ್, ಒಳ್ಳೆ ಮೈಲೇಜ್ ವೆಹಿಕಲ್ 20ರಿಂದ 24ರಿಂದ 26ವರೆಗೂ ಮೈಲೇಜ್ ಬರ್ತದೆ. ಸೊ 10 ಲಕ್ಷ 8 ಲಕ್ಷ ಇಂಜಿನ್ ಕೆಪಾಸಿಟಿ ಇರ್ತದೆ, ಅಂದರೆ ಇಂಜಿನ್ ಅಲ್ಲಿವರೆಗೂ ಓಡ್ತದೆ. ಸೊ ಅಂಥದ್ದು ಯಾವುದಾದ್ರೂ ಒಂದು ಗಾಡಿ ಇದೆ ಅಂದರೆ ಟೊಯೋಟಾ ಗಾಡಿ ಒಂದೇನೆ ಸರ್. ಓಕೆ, ಟೊಯೋಟಾ ETS K51 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ನಾನು ನಿಮ್ಗೆ ಅದನ್ನು ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ವಿತ್ ಅಲವೆನ್ಸ್ ಇರುತ್ತೆ, ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಮಾಡಲು ಸರ್ ಇದು? ಸರ್ ಇದು ಬಂದು 2012ನೇ ಮಾಡಲು ಸರ್. ಓಕೆ, 2012 ಮಾಡಲ್. ಇದು ಓನರು ಸರ್? ಸರ್ ಓನರ್ ಬಂದು ಸೆಕೆಂಡ್ ಓನರ್ ಸರ್. ಓಕೆ, ಇದು ಬಂದು ನಿಮಗೆ GD ವೇರಿಯಂಟು, ETS ಲಿವಾ. ಇದು ಓಡಿರೋದು ಸರ್ ಇದು? ಸರ್ ಕಿಲೋಮೀಟರ್ ಬಂದ್ಬಿಟ್ಟು 93,000 ರನ್ ಆಗಿದೆ. ಓಕೆ, 93,000 ಕಿಲೋಮೀಟರ್ ಡ್ರಿವನ್. ನಾನು ನಿಮ್ಮ ಇಂಟೀರಿಯರ್ ಕೂಡ ನನಗೆ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ. ಮೈಲೇಜ್ ಎಲ್ಲ ಆಲ್ರೆಡಿ ತಿಳಿಸಿದ್ದಾರೆ ಸರ್. ಒಳ್ಳೆ ಪ್ರೈಸ್ ಸರ್, ನನ್ನ ಕಡೆಯಿಂದ ರಿಕ್ವೆಸ್ಟ್ ಅಂತ. ಪ್ರೈಸ್ ಅಂದರೆ ಒಳ್ಳೆ ಪ್ರೈಸ್ ಅಂದರೆ ಸರ್ ನಂಜುಂಡೇಶ್ವರ ಕಾರ್ಸ್ ಅಂದರೆ ಪ್ರೈಸು ಸರ್, ಎಲ್ಲೂ ನೀವು ಅದನ್ನು ಕೇಳಂಗೇ ಇಲ್ಲ. ಸೊ ಇದು ಪ್ರೈಸ್ ವೈಸು ಎಲ್ಲಿ ಬೇಕಾದ್ರೂ ವೀಕ್ಷಕರು ಚೆಕ್ ಮಾಡ್ಕೊಳ್ಳಿ ಸರ್. 4.5 ಲಕ್ಷ ಇದೆ ಸರ್ 12 ಮಾಡಲು. ಸೊ ನಮ್ಮ ಶೋರೂಮ್ನಲ್ಲಿ ಸರ್ ಬರೀ 3,95,000 ಸರ್. ಬೇಡವಾ ಸರ್, ನಿಮ್ಮ ಚಾನಲಿಂದ ಬರಲಿ 385 ಸರ್. 385 ಲೋನ್ ಆಪ್ಷನ್ ಬೇಕಾ ಸರ್? 3ರಿಂದ 3.5 ಲಕ್ಷ ಲೋನು ಸರ್. ಆರಾಮಾಗಿ 35ರಿಂದ 80,000 ಕ್ಯಾಶ್ ತೊಗೊಂಬರಲಿ, ಆರಾಮಾಗಿ ಬೈ ಮಾಡ್ಕೊಂಡು ಹೋಗಲಿ ಸರ್. ಓಕೆ, ಕಡಿಮೆ ಡೌನ್ ಪೇಮೆಂಟಲ್ಲಿ ETS ಯಾರು ನಾನು ಕಮೆಂಟ್ ಮಾಡ್ತಿದ್ದೀರಾ, ಸೊ ಅವ್ರಿಗೆ ಅಂತ ಈ ಕಾರ್ ಡೆಡಿಕೇಟೆಡ್ ಆಗಿ ಇಟ್ಟಿದ್ದೀನಿ. ನೋಡಿ, ಇಂಟ್ರೆಸ್ಟ್ ಬೇಗ ಕರೆ ಮಾಡ್ಬೋದು. ಹ್ಯುಂಡೈ ವರ್ಣ, ಇದು ಕೂಡ ಮಾರ್ಕೆಟಲ್ಲಿ ತುಂಬಾ ಹೈ ಡಿಮ್ಯಾಂಡ್ ಇರುವಂತದ್ದು. ಇವ್ರ ಶೋರೂಮಲ್ಲಿ ಯಾವಾಗ ಬಂದ್ರು ಕೂಡ ವರ್ಣ ಇದ್ದೇ ಇರುತ್ತೆ ಸರ್. ಖಂಡಿತ ಸರ್, ವರ್ಣ ಅಲ್ಲ ಸರ್, ಇದು ವರ್ಣ ಫ್ಲೂಡಿಕ್ ಸರ್. ವರ್ಣ ಫ್ಲೂಡಿಕ್ ಇದು ಬಂದು 2012 ಮಾಡಲು ಸರ್ ಇದು. ಸೊ ಇದರಲ್ಲಿ AC, ಪವರ್ ಸ್ಟೇರಿಂಗು, ಸಿಂಗಲ್ ಏರ್ ಬ್ಯಾಗು, ಪವರ್ ವಿಂಡೋ, ಟಚ್ ಸ್ಕ್ರೀನ್ ಸಿಸ್ಟಮು, ರಿವರ್ಸ್ ಕ್ಯಾಮ್ರಾ ಎಲ್ಲ ಬರುತ್ತೆ ಸರ್. ಡ್ಯೂಯಲ್ ಟೋನ್ ಕೂಡ ಆಗಿರುತ್ತೆ ವೆಹಿಕಲ್. ಸೊ ನೀವು ನೋಡ್ತಾ ಇರೋದು ಒಳ್ಳೆ ಫ್ಯಾನ್ಸಿ ಅಲೈ ವೀಲ್ ಕೂಡ ಹಾಕಿದ್ದಾರೆ. ಸೊ ಇದು ವೆಹಿಕಲ್ ಪ್ರೈಸ್ ವೈಸ್ ಅಂತ ಏನಾದರೂ ಬಂದರೆ 2012 ಮಾಡಲು ಇವತ್ತು ಎಲ್ಲಿ ಬೇಕಾದ್ರೂ ಚೆಕ್ ಮಾಡಲಿ 4.5 ಲಕ್ಷ ಇದೆ ಸರ್. ಅದೇ ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಬರಲಿ ಸರ್. ಸರ್ 3.5 ಲಕ್ಷ ಕೊಡ್ತೀನಿ ಸರ್. 3.5 ಲಕ್ಷ ಕೊಡೋದಲ್ಲದೆ ಸರ್ 0 ಡೌನ್ ಪೇಮೆಂಟ್ ಕೊಡ್ತೀನಿ ಸರ್ ವೆಹಿಕಲ್. ಓಕೆ, 3.5 ಲಕ್ಷಕ್ಕೆ ನಿಮಗೆ ವರ್ಣ ಫ್ಲೂಡಿಕ್ ಸಿಗುತ್ತೆ, ಅದು ಕೂಡ ನಿಮಗೆ 0 ಡೌನ್ ಪೇಮೆಂಟ್ ಅಲ್ಲಿ. ಸರ್ ಪೆಟ್ರೋಲ್ ಇದೆ, ಡೀಸೆಲ್ ಇದೆ? ಡೀಸೆಲ್ ವೆಹಿಕಲ್ ಸರ್, ಆರಾಮಾಗಿ 22ರಿಂದ 23 ಮೈಲೇಜ್ ಬರುತ್ತೆ. 90,000 ರನ್ ಆಗಿದೆ ಸರ್. ಓನರ್ ಎಷ್ಟು ಸರ್ ಇದು? ಸರ್ ಸೆಕೆಂಡ್ ಓನರ್ ಆಗಿರುತ್ತೆ ಸರ್. ಸೆಕೆಂಡ್ ಓನರ್ ಒಳ್ಳೆ ಪ್ರೈಸ್ ಅಲ್ಲಿ ಇದೆ ಸರ್. ಅದು ಆಕ್ಚುಲಿ ಹೇಳ್ಬೇಕಂದ್ರೆ ಖಂಡಿತವಾಗಿ ಸರ್, ನಮ್ಮ ಮೈಸೂರಲ್ಲಿ ವರ್ಣದು ಸಪರೇಟ್ ವಿಡಿಯೋ ಮಾಡಿ ಅಂತಿದ್ರು. ಸೊ ಅವ್ರಿಗಂತೂ ಖಂಡಿತವಾಗಿ ಖುಷಿ ಕೊಡುತ್ತೆ ಸರ್. ಬನ್ನಿ ಸರ್, ಈಗ ನೆಕ್ಸ್ಟ್ ಕಾರ್ ಬಗ್ಗೆ ಡೀಟೇಲ್ ಕೊಡೋಣ. ಖಂಡಿತ ಸರ್. ಮತ್ತೊಂದು ಮಾರುತಿ ಸುಜುಕಿ ಸ್ವಿಫ್ಟ್, ಅದು ಕೂಡ ನ್ಯೂ ಶೇಪ್ ಗಾಡಿ. ಇದು ರೆಡ್ ಕಲರ್ ಅಲ್ಲಿ ಇರುತ್ತೆ. K04 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಇದು ಮಾಡಲು ಸರ್ ಇದು? ಸರ್ ಮಾಡಲ್ ಬಂದು 2018ನೇ ಮಾಡಲು ಸರ್. ಓಕೆ, 18 ಮಾಡಲು. ಓನರ್ ಸರ್? ಸರ್ ಓನರ್ ಬಂದು ಸಿಂಗಲ್ ಓನರ್ ಸರ್. ಓಡಿರೋ ಸರ್? ಸರ್ ಓಡಿರೋದು ಬಂದು 66,000 ರನ್ ಆಗಿದೆ ಸರ್. ಬೇರೆ ರೇಟ್ ಯಾವ್ದು ಸರ್ ಇದು? ಸರ್ LXi ಆಪ್ಷನಲ್ ಸರ್ ಇದು. ಓಕೆ, LXi ಆಪ್ಷನಲ್, ಡ್ಯೂಯಲ್ ಏರ್ ಬ್ಯಾಗ್ ಅಂದ್ರೆ 2 ಗಾಳಿ ಚೀಲ ಜೊತೆಗೆ ABS ಬರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲಾನು ಕೂಡ ಕಾಮನ್ ಅಂತಾನೆ ಹೇಳ್ಬೋದು. ಇಂಟೀರಿಯರ್ ಕೂಡ ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ರೆ. ಇದು ಬಂದು ನ್ಯೂ ವರ್ಷನ್, ಅದರಿಂದ ಒಂದು 18+ ಮೈಲೇಜ್ ಅಂತ ಬಂದೇ ಬರುತ್ತೆ. ಖಂಡಿತವಾಗಿ ಬರುತ್ತೆ ಸರ್. ಓಕೆ, ಏನ್ ಹೇಳ್ತಾ ಇದ್ದೀರಾ ಸರ್ ಪ್ರೈಸ್ ಇದಕ್ಕೆ? ಸರ್ ಪ್ರೈಸ್ ಇದು ಚಾಲೆಂಜಿಂಗ್ ಪ್ರೈಸ್ ಸರ್. ಚಾಲೆಂಜಿಂಗ್ ಪ್ರೈಸ್ ಅಂದರೆ ನಂಜುಂಡೇಶ್ವರ ಕಾರ್ಸಲ್ಲಿ ಚಾಲೆಂಜಿಂಗ್ ಪ್ರೈಸೇ ಸರ್ ಇರೋದು. ಸೊ ಎಲ್ಲಿ ಬೇಕಾದ್ರೂ ಚೆಕ್ ಮಾಡಲಿ ಸರ್. 18 ಮಾಡಲು ಇವತ್ತು ಸ್ವಿಫ್ಟ್ ತೊಗೊಬೇಕಂದ್ರೆ 6.5 6.5 ಮೇಲೆ ಇದೆ ಸರ್. ಸರ್ ನಮ್ಮ ಶೋರೂಮ್ ಬರಲಿ ಸರ್. 5,65,000 ಸರ್. ಎಷ್ಟು ಸರ್ ಹೇಳಿದ್ದು? 5,65,000ಕ್ಕೆ 5,65 ಲೋನೇ ಮಾಡ್ಕೊಡ್ತೀವಿ ಸರ್. ಓಕೆ, 0 ಡೌನ್ ಪೇಮೆಂಟ್ ಅಲ್ಲಿ ಮಾಡ್ಕೊಂಡೋಗಿ ಸರ್. ಓಕೆ, 0 ಡೌನ್ ಪೇಮೆಂಟ್ ಅಲ್ಲಿ ನಿಮಗೆ ಗಾಡಿ ಸಿಗುತ್ತೆ. ನಾನು ಆಗಿದೆ ಸರ್, 18 ಮಾಡಲ್ 6.20ಕ್ಕೆ ಹಾಕಿದೆ. ಹಾಂ ಸರ್. ಬಟ್ ನಿಮ್ಮ ಹತ್ರ ತುಂಬಾನೇ ಚಾಲೆಂಜ್. 5,65,000 ಕೊಡ್ತೀನಿ ಸರ್. 18 ಮಾಡಲ್ ಶಿಫ್ಟ್ ಸರ್. ಓಕೆ, ಸೂಪರ್ ಸರ್. ನೆಕ್ಸ್ಟ್ ಸರ್. ಸರ್ ಅದೇ ರೀತಿ ನೀವು ನೋಡ್ತಾ ಇರ್ಬೋದು ಸರ್, XUV 500. ಓಕೆ, ಇದು ಬಂದು W8 ಮಾಡಲು. ಆಗಲೇ ನೀವು W4 ನೋಡಿದ್ರಾ? ಸೊ ಇದು ಬಂದು W8 ಮಾಡಲು. ನೀವು ವೆಹಿಕಲ್ ನೋಡ್ತಾ ಇರ್ಬೋದು, ಸೂಪರ್ ಅಂದ್ರೆ ಸೂಪರ್ ಆಗಿದೆ ಸರ್. ಓಕೆ, ಇದು ಬಂದು ನಿಮಗೆ K52 ರಿಜಿಸ್ಟರ್ಡ್ ವೆಹಿಕಲ್. ನಿಮ್ಗೆ ಇದರಲ್ಲಿ ಬಂದು 8 ಗಾಳಿ ಚೀಲ ಇರುತ್ತೆ, 8 ಏರ್ ಬ್ಯಾಗ್. ಇಲ್ಲ ಸರ್, ಇದರಲ್ಲಿ ಬಂದು 6 ಏರ್ ಬ್ಯಾಗ್ ಬರುತ್ತೆ, ಅಂದ್ರೆ W8 ಆಗಿರೋದ್ರಿಂದ. ಸೊ ಇದರಲ್ಲಿ ಬಂದು ನಿಮಗೆ 8 ಗಾಳಿ ಚೀಲ ಅಂದ್ರೆ 8 ಏರ್ ಬ್ಯಾಗ್ ಬರುತ್ತೆ. ವಿತ್ ABS ಇರುತ್ತೆ, ವಿತ್ ಅಲೋವಿಲ್ಸ್ ಕೂಡ ಇರುತ್ತೆ. ನಿಮಗೆ ಪ್ರತಿಯೊಂದು ಫೀಚರ್ ಕೂಡ ಈ ಗಾಡಿಲಿ ಬರುತ್ತೆ. ಎಷ್ಟು ಓಡಿದೆ ಸರ್ ಇದು? ಸರ್ ವೆಹಿಕಲ್ ಬಂದು 86,000 ರನ್ ಆಗಿದೆ ಸರ್. ಮಾಡಲ್ ಇನ್ನೊಂದ್ಸಲ ಬಿಡಿ ಸರ್. 2012 ಮಾಡಲು. ಸೊ ಇದು ಸೆಕೆಂಡ್ ಓನರ್ ವೆಹಿಕಲ್ ಆಗಿರುತ್ತೆ ಸರ್. ಸೆಕೆಂಡ್ ಓನರ್. ಮೈಲೇಜ್ ಎಲ್ಲ ಸರ್ ಒಂದು 13, 14, 15 ಆರಾಮಾಗಿ ಕೊಡು ಸರ್. 15 ವರೆಗೂ ಕೊಡುತ್ತೆ. ಒಳ್ಳೆ ಪ್ರೈಸ್ ಅಲ್ಲಿ ಬಿಡಿ ಸರ್. ಹಾಗಾದ್ರೆ ಸರ್ ಪ್ರೈಸ್ ಅಂದ್ರೆ ಸರ್ ನಂಜುಂಡೇಶ್ವರ ಕಾರ್ಸ್ ಅದು ಕೇಳಂಗಿಲ್ಲ ಸರ್ ನೀವು. ಸರ್ ಎಲ್ಲ ಕಡೆ 7.5 ಲಕ್ಷ ಇದೆ ಸರ್ W8. ನಮ್ಮ ಶೋರೂಮ್ ಬರಲಿ ಬರೀ 6,60,000 ಕೊಡ್ತೀವಿ ಸರ್. ಓಕೆ, 6,60,000, 6,60,000. ಲೋನ್ ಆಪ್ಷನ್ ಅಂತ ಬಂದ್ರೆ 5ರಿಂದ 5.5 ಲೋನು ಸರ್. 1ರಿಂದ 1.5 ಡೌನ್ ಪೇಮೆಂಟ್ ಸರ್. ಸಿಂಪ್ಲಿ 1 ಲಕ್ಷದಿಂದ 1.5 ಲಕ್ಷ ಇದ್ರೆ ಸಾಕು ನಿಮಗೆ. XUV 500 ಅದು W8 ಕಂಪ್ಲೀಟ್ಲಿ ಟಾಪ್ ಎಂಡ್ ವೇರಿಯಂಟ್ ಸಿಗುತ್ತೆ. ನೋಡಿ, ಇಂಟ್ರೆಸ್ಟ್ ಕರೆ ಮಾಡಬಹುದು. ಈಗ ಗಾಡಿ ತೋರಿಸ್ತೀರಾ ಸರ್? ಸರ್ ಈಗ ನೋಡ್ತಾ ಇರೋದು ಹೋಂಡಾ ಸಿಟಿ ಸರ್.
ಹೋಂಡಾ ಸಿಟಿ ಇದು ಬಂದ್ಬಿಟ್ಟು ಟಾಪ್ ಎಂಡ್ಗಿನ ಒಂದೇ ಒಂದು ವರ್ಷನ್ ಕಡಿಮೆ SV ವರ್ಷನ್. ಓಕೆ ಸೊ ಇದು ಬಂದು 2014 ಮಾಡಲ್ ಡೀಸೆಲ್ ವೆಹಿಕಲ್ ಸರ್ ಇದು. ಓಕೆ ಸೊ ಇದ್ರಲ್ಲಿ ಕೂಡ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಡ್ಯೂಯಲ್ ಏರ್ ಬ್ಯಾಗು, ಒಳ್ಳೆ ಲೆದರ್ ಸೀಟು ಎಲ್ಲ ಬರ್ತದೆ ಸರ್. ವೆಹಿಕಲ್ ಕೂಡ ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಸೊ ಇದು ಪ್ರೈಸ್ ವೈಸ್ ಅಂತ ಏನಾದ್ರು ಬಂದ್ರೆ ಸರ್ ಎಲ್ಲಿ ಬೇಕಾದ್ರೂ ಚೆಕ್ ಮಾಡಲಿ 580 6 ಲಕ್ಷ ಇದೆ ಸರ್. ಸೊ ನಮ್ಮ ಶೋರೂಮ್ ಬರಲಿ ಸರ್, ಬರೀ 5,65,000 ವೆಹಿಕಲ್ ಹೇಳ್ತಾ ಇದೀವಿ. 5,45,000ಕ್ಕೆ ವೆಹಿಕಲ್ ಮಾಡ್ಕೊಡ್ತೀವಿ. ಓಕೆ 5,45,000 5 ಲ್ಯಾಕ್ ಲೋನೇ ಮಾಡ್ಕೊಡ್ತೀನಿ ಸರ್. 45,000 ಡೌನ್ ಪೇಮೆಂಟ್ ತಗೊಂಬರ್ಲಿ. ಡೀಸೆಲ್ ಹೋಂಡಾ ಸಿಟಿ ವೆಹಿಕಲ್ ಕೊಡ್ತೀವಿ ಸರ್. ಅದು ಕೂಡ 18-20 ಪ್ಲಸ್ ಮೈಲೇಜ್ ಬರುತ್ತೆ. ಎಷ್ಟು ಓಡಿದೆ ಸರ್ ಇದು? ಸರ್ ವೆಹಿಕಲ್ ಬಂದು 76,000 ರನ್ ಆಗಿದೆ. ಓಕೆ ತುಂಬಾನೇ ಕಡಿಮೆ ಓಡಿದೆ, ಅದು ಕೂಡ ಡೀಸೆಲ್ ವೇರಿಯಂಟ್ ಅಲ್ಲಿ. ನೆಕ್ಸ್ಟ್ ನೀವು ನೋಡ್ತಾ ಇರೋದು ಮತ್ತೊಂದು ಮಾರುತಿ ಸುಜುಕಿ ಸರ್ 2013ನೇ ಮಾಡಲು ಮಾರುತಿ ಸ್ವಿಫ್ಟ್ VDI. ಇದು ಬಂದು 2013 ಮಾಡಲ್ ಆಗಿರುತ್ತೆ. ಸೊ 86,000 ರನ್ ಆಗಿರುತ್ತೆ. AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಒಳ್ಳೆ ಲೆದರ್ ಸೀಟು ಎಲ್ಲ ಇರುತ್ತೆ. ಸೊ ವೆಹಿಕಲ್ ಪ್ರೈಸ್ ಸರ್ ಇಷ್ಟೆಲ್ಲ ಆಪ್ಷನ್ ಕೊಡ್ತಾ ಇದ್ದೀರಾ, ವೆಹಿಕಲ್ ಪ್ರೈಸ್ ಆಗಿರುತ್ತೆ ಅಂತ ನೀವು ಅನ್ಕೊಬಹುದು. ಬ್ರ್ಯಾಂಡ್ ನ್ಯೂ ಟೈರ್ ಕೂಡ ಅಳವಡಿಸಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಸೊ ಪ್ರೈಸ್ ವೈಸ್ ತುಂಬಾ ಕಡಿಮೆ ಇದೆ ಸರ್. ಇದು ಬರೀ 4,85,000 ಹೇಳ್ತಾ ಇದೀವಿ. ನಿಮ್ಮ ಚಾನಲ್ ಇಂದ ಬಂದ್ರೆ 4,65,000 ಕೊಡ್ತೀವಿ ಸರ್ ಈ ವೆಹಿಕಲ್. ಲೋನ್ ಎಷ್ಟಾಗುತ್ತೆ ಸರ್? ಸರ್ ಆರಾಮಾಗಿ 4ರಿಂದ 4.5 ಲಕ್ಷ ಲೋನ್ ಆಗುತ್ತೆ ಸರ್. 50ರಿಂದ 65,000 ಡೌನ್ ಪೇಮೆಂಟ್ ತಂದ್ರೆ ಸಾಕು, ಆರಾಮಾಗಿ ವೆಹಿಕಲ್ ಬೈ ಮಾಡ್ಕೊಂಡು ಹೋಗ್ಬೋದು. ನೋಡೋಣ ಸರ್, ನನ್ನ ಸಬ್ಸ್ಕ್ರೈಬರ್ಗಂತೂ ಖಂಡಿತ ಖುಷಿ ಆಗುತ್ತೆ. ಅದರಲ್ಲೂ ಸ್ವಿಫ್ಟ್ ಬೇಕು, i20 ಬೇಕು, ಅಣ್ಣ ಬೇಕು, ಕಡಿಮೆ ಬಜೆಟ್ ಅಲ್ಲ ಅನ್ನೋರಿಗೆ ಒಳ್ಳೆ ಆಪ್ಷನ್ ಇದೆ. ಖಂಡಿತ ಸರ್. ಮಾರುತಿ ಸುಜುಕಿ ಓಮಿನಿ ತುಂಬಾ ಜನ ಕೇಳ್ತಾನೆ ಇರ್ತೀರಾ. ಸೊ ಇವ್ರ ಹತ್ರ ಅದು ಕೂಡ ಅವೈಲಬಿಲಿಟಿ ಇರುತ್ತೆ. KS02 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಸರ್ ಇದ್ರ ಬಗ್ಗೆ ಡೀಟೇಲ್ ಸರ್. ಓಮಿನಿ ಅಂತ ಇವತ್ತು ಏನಾದ್ರು ಕೇಳಿದ್ರೆ ನಿಮಗೆ ವೆರಿ ಡಿಮ್ಯಾಂಡೆಡ್ ವೆಹಿಕಲ್ ಅನ್ನೋ ತರ ಆಗ್ಬಿಟ್ಟಿದೆ ಸರ್ ಇವಾಗ. ಹೌದು ಎಲ್ಲ ನೋಡ್ಬೋದು, ಯಾಕೆಂದ್ರೆ ದುಡಿಯೋರಿಗೆ, ಓನ್ ಯೂಸ್ ಮಾಡಿಕೊಳ್ಳೋರಿಗೆ ಎಲ್ಲರಿಗೂ ಒಂದು ಒಳ್ಳೆ ಗಾಡಿ ಇದು. ಸೊ ಇದು ಬಂದು 99ನೇ ಮಾಡಲು ಸರ್, ಅಂದ್ರೆ 99 ಮಾಡಲು. ಸೊ ಇದು ಕೂಡ 8 ಸೀಟರ್ ವೆಹಿಕಲ್ ಸರ್. ಇದು ನ್ಯೂ ಶೇಪ್ ಮಾಡಿದ್ದಾರೆ. ಓಕೆ ಸೊ ಇದು ವೆಹಿಕಲ್ ಪ್ರೈಸ್ ಏನಾದರೂ ವೈಸ್ ನೋಡ್ತಾರೆ ಅಂದರೆ ಎಲ್ಲಿ ಬೇಕಾದ್ರೂ ಚೆಕ್ ಮಾಡಲಿ. 120, 25, 140 ಈ ಥರ ಇದೆ. ಸೊ ನಮ್ಮ ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸಲ್ಲಿ ಬರೀ 95,000 ಹೇಳ್ತಾ ಇದ್ದೀವಿ. ನಿಮ್ಮ ಚಾನಲಿಂದ ಬಂದರೆ 90,000 ಕೊಡ್ತೀವಿ ಸರ್. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, ಟೈರ್ಸ್ ಕೂಡ ಹೊಸದಿದೆ. ವೆಹಿಕಲಲ್ಲಿ ₹1 ಖರ್ಚಿಲ್ಲ. ಆರಾಮಾಗಿ ದುಡಿಯೋರಾಗಲಿ ಮಡಿಕೊಳ್ಳೋರಾಗಲಿ ಆರಾಮಾಗಿ ತೊಗೊಂಡು ಹೋಗ್ಬೋದು ಸರ್. ಓಕೆ ಸರ್, ಇದು ಬರೀ ಪೆಟ್ರೋಲ್ ಇಲ್ಲ ಪ್ಯೂರ್ ಪೆಟ್ರೋಲ್ ಸರ್, ಪ್ಯೂರ್ ಪೆಟ್ರೋಲ್. ಎಷ್ಟು ಹೊಡಿದೆ ಸರ್ ಇದು? ಸರ್ ಕಿಲೋಮೀಟರ್ ಬಂದ್ಬಿಟ್ಟು 98,000 ರನ್ ಆಗಿದೆ. ಇದರಲ್ಲೂ ಕೂಡ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಅಳವಡಿಸಿದ್ದಾರೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಓಮಿನಿ ಓಲ್ಡ್ ಮಾಡಲ್ ಆದರೂ ಕೂಡ ಟಚ್ ಸ್ಕ್ರೀನ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ ಎಲ್ಲ ಇದೆ ಸರ್. ಓಕೆ ಸೂಪರ್ ಸರ್. ನೋಡೋಣ, ನನ್ನ ಸಬ್ಸ್ಕ್ರೈಬರ್ ತುಂಬಾ ಕಡಿಮೆ ಬಜೆಟ್ ಅಲ್ಲಿ ಓಮಿನಿ ಬೇಕು ಅಂತ ಇರ್ತಾರೆ. ಸೊ ಅವ್ರಿಗೆ ಒಳ್ಳೆ ಆಪ್ಷನ್ ಇದು. ನೆಕ್ಸ್ಟ್ ಮಾರುತಿ ಸುಜುಕಿ ವ್ಯಾಗನಾರ್ KS01 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಇದು ಮಾಡಲು ಸರ್ ಇದು? ಸರ್ ಇದು ಬಂದು 2016 ಮಾಡಲು VXI ವೇರಿಯಂಟ್ ಅಂದ್ರೆ ಟಾಪ್ ಎಂಡ್ ಮಾಡಲ್ ಸರ್ ಇದು. ಓಕೆ ಸೊ ಇದರಲ್ಲೂ ಕೂಡ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಹೊಸ ಟೈರ್ಸ್ ಎಲ್ಲ ಹಾಕಿದ್ದಾರೆ. ಒಳ್ಳೆ ಲೆದರ್ ಇಂಟೀರಿಯರ್ಸ್ ಇದೆ. ವೆಹಿಕಲ್ ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಸರ್. ಎಷ್ಟು ಹೊಡಿದೆ ಸರ್ ಇದು? ಸರ್ ಕಿಲೋಮೀಟರ್ ಬಂದ್ಬಿಟ್ಟು 98,000 ರನ್ ಆಗಿದೆ ಸರ್. ಓಕೆ 16 ಪ್ಲಸ್ ಮೈಲೇಜ್ ಅಂತ ಆರಾಮಾಗಿ ಬಂದೇ ಬರುತ್ತೆ. ಏನು ಹೇಳ್ತಾ ಇದ್ದೀರಾ ಸರ್ ಪ್ರೈಸ್? ಸರ್ ಪ್ರೈಸ್ ವೈಸ್ ಅಂತ ಬಂದ್ರೆ ಇವತ್ತು ಎಲ್ಲೇ ಚೆಕ್ ಮಾಡಿದ್ರು 5 ಲಕ್ಷ 5.5 ಲಕ್ಷ 16 ಮಾಡಲಾಗಿದೆ. ನಮ್ಮ ಶೋರೂಮ್ನಲ್ಲಿ ಬರೀ 4,45,000 ಕೊಡ್ತೀವಿ ಸರ್. 4,45,000 4 ಲಕ್ಷ ಲೋನ್ ಮಾಡ್ಕೊಡ್ತೀವಿ. 45,000 ಕ್ಯಾಶ್ ತೊಗೊಂಬರ್ಲಿ, 40,000 ತೊಗೊಂಬರ್ಲಿ ಸರ್, ಮಾಡ್ಕೊಡ್ತೀವಿ. ಓಕೆ ಸೊ 40,000 ಡೌನ್ ಪೇಮೆಂಟ್ ಅಲ್ಲಿ ನಿಮ್ಗೆ ಇದು ಕೂಡ ಸಿಗುತ್ತೆ. ಮತ್ತೆ ಮಾರುತಿ ಸುಜುಕಿ A-Star ಮೊನ್ನೆ ಯಾರೋ ಒಬ್ರು ಕಮೆಂಟ್ ಮಾಡಿದ್ರಿ, ಇವ್ರ ಹತ್ರ ಮಾರುತಿ ಸುಜುಕಿ A-Star ಕೂಡ ಇರುತ್ತೆ. VXI ಅಂದ್ರೆ ನಿಮಗೆ ಟಾಪ್ ಎಂಡ್ ಇದು. ಮಾಡಲು ಸರ್ ಇದು? ಸರ್ ಇದು ಬಂದು 2013ನೇ ಮಾಡಲು ಸರ್. ಓನರ್ ಸರ್? ಸರ್ ಓನರ್ ಬಂದ್ಬಿಟ್ಟು ಸಿಂಗಲ್ ಓನರು 72,000 ರನ್ ಆಗಿದೆ ಸರ್ ವೆಹಿಕಲ್. ಓಕೆ ಮೈಲೇಜ್ 16 ಪ್ಲಸ್ ಬಂದೇ ಬರುತ್ತೆ, ಆರಾಮಾಗಿ ಬರುತ್ತೆ ಸರ್. ಏನು ಹೇಳ್ತಾ ಇದ್ದೀರಾ ಸರ್ ಪ್ರೈಸ್? ಸರ್ ಪ್ರೈಸ್ ವೈಸ್ ಅಂತ ಬಂದ್ರೆ VXI ಆಗಿರೋದ್ರಿಂದ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರ್ತದೆ. ಸೊ ಪ್ರೈಸ್ ವೈಸ್ ಅಂತ ಏನಾದರೂ ಬಂದ್ರೆ ಸೊ ಇದನ್ನ 2,85,000ಕ್ಕೆ ಮಾಡ್ಕೊಡ್ತೀವಿ ಸರ್. ಲೋನ್ ಆಪ್ಷನ್ ಅಂತ ಬಂದ್ರೆ 2.25 ಲಕ್ಷ ಲೋನ್ ಮಾಡ್ಕೊಡ್ತೀವಿ. 50,000 60,000 ಕ್ಯಾಶ್ ತಗೊಂಬಲ್ಲಿ ಆರಾಮಾಗಿ ಬೈ ಮಾಡ್ಕೊಂಡು. ಓಕೆ ಇದು ಕೂಡ ನಿಮಗೆ ಕಡಿಮೆ ಡೌನ್ ಪೇಮೆಂಟ್ ಅಲ್ಲಿ ಸಿಗುತ್ತೆ. ನೆಕ್ಸ್ಟ್ ಇರೋದ್ರ ಇನ್ನೂ ತುಂಬಾನೇ ಗಾಡಿಗಳಿರುತ್ತೆ. Hyundai i10 ನೀವು ನೋಡ್ತಾ ಇರ್ಬೋದು. KS04 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಇದು ಮ್ಯಾಗ್ನಾ ವೇರಿಯಂಟ್, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಜೊತೆ ಬರುವಂತದ್ದು. ಮಾಡಲು ಸರ್ ಇದು? ಸರ್ ಇದು ಬಂದು 2014 ಮಾಡಲು ಸರ್. ಓಕೆ 2014 ಮಾಡಲು. ಓನರ್ ಸರ್? ಸರ್ ಓನರ್ ಬಂದು ಸೆಕೆಂಡ್ ಓನರ್ ಸರ್. ಇದು ಓಡಿರೋದು? ಸರ್ ಓಡಿರೋದು 84,000 ರನ್ ಆಗಿದೆ ಸರ್. ಓಕೆ 16 ಪ್ಲಸ್ ಮೈಲೇಜ್ ಬರುತ್ತೆ. ಏನು ಹೇಳ್ತಾ ಇದ್ದೀರಾ ಪ್ರೈಸ್? ಸರ್ ಇದು ಪ್ರೈಸ್ ವೈಸ್ ಅಂತ ಏನಾದರೂ ಬಂದ್ರೆ ಇದನ್ನ 3,85,000 ಹೇಳ್ತಾ ಇದೀವಿ. ಸ್ಲೈಟ್ಲಿ ನೆಗೋಷಿಯೇಷನ್ ಕೂಡ ಮಾಡ್ಕೊಡ್ತೀವಿ ಸರ್. ಲೋನ್ ಆಪ್ಷನ್ ಅಂತ ಬಂದ್ರೆ 3ರಿಂದ 3.20 ಲೋನ್ ಮಾಡ್ಕೊಡ್ತೀವಿ. 50,000 ರಿಂದ 80,000 ಕ್ಯಾಶ್ ತಗೊಂಬರ್ಲಿ ಆರಾಮಾಗಿ ಬೈ ಮಾಡ್ತಾರೆ. ಇದು ಕೂಡ ನಿಮಗೆ ಕಡಿಮೆ ಡೌನ್ ಪೇಮೆಂಟ್ ಅಲ್ಲಿ ಆಗುತ್ತೆ. ಸರ್ ಇಲ್ಲ ಸರ್ ನನಗೆ ವೈಟ್ ಕಲರ್ ಅಲ್ಲಿ ಇದ್ರೆ ಹೇಳಿ ಅನ್ನೋರಿಗೆ ನೋಡಿ, ವೈಟ್ ಕಲರ್ ಅಲ್ಲಿ ಕೂಡ ಇವ್ರ ಹತ್ರ Hyundai i10 ಇರುತ್ತೆ. ಮಾಡಲು ಸರ್ ಇದು? ಸರ್ ಅದು 2012 ಮಾಡಲು, ಅದು ಸ್ಪೋರ್ಟ್ಸ್ ವೇರಿಯಂಟ್ ಬರುತ್ತೆ ಸರ್. ಅದು ಓಕೆ 2012 ಸ್ಪೋರ್ಟ್ಸ್ ವೇರಿಯಂಟ್. ಓನರ್ ಸರ್? ಸರ್ ಓನರ್ ಬಂದ್ಬಿಟ್ಟು ಸಿಂಗಲ್ ಓನರ್, ಏಕಮಾಲೀಕತ್ವದಲ್ಲಿ ಇದೆ. ಓಕೆ ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಬರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲಾನು ಕೂಡ ಇರುತ್ತೆ. ಎಷ್ಟು ಹೊಡಿದೆ ಸರ್ ಇದು? ಸರ್ ಕಿಲೋಮೀಟರ್ ಬಂದ್ಬಿಟ್ಟು 86,000 ರನ್ ಆಗಿದೆ ಸರ್. ಓಕೆ ಏನು ಹೇಳ್ತಾ ಇದ್ದೀರಾ ಪ್ರೈಸ್? ಸರ್ ಪ್ರೈಸ್ ವೈಸ್ ಅಂತ ಬಂದ್ರೆ ಬರೀ 3,45,000 ಹೇಳ್ತಾ ಇದೀವಿ. 3,30,000ಕ್ಕೆ ಕೊಟ್ಬಿಡ್ತೀವಿ ಸರ್. ನಿಮ್ಮ ಚಾನಲ್ ಇಂದ ಬಂದ್ರೆ 3 ಲಕ್ಷ ಲೋನ್ ಮಾಡ್ಕೊಡ್ತೀವಿ. 30,000 ಕ್ಯಾಶ್ ತಗೊಂಬರ್ಲಿ ಸರ್, ಆರಾಮಾಗಿ ತಗೊಂಡು. 30,000 ಅಂದ್ರೆ 30,000 ಡೌನ್ ಪೇಮೆಂಟ್ ಅಲ್ಲಿ ನಿಮ್ಗೆ ಈ ಗಾಡಿ ಕೂಡ ಸಿಗುತ್ತೆ. ನೆಕ್ಸ್ಟ್ ಯಾವ ಗಾಡಿ ಇದೆ ಅದ್ರ ಬಗ್ಗೆ ಡೀಟೇಲ್ ತಿಳ್ಕೊಳ್ಳೋಣ ಸರ್. ಅದೇ ರೀತಿ ನೀವು ನೋಡ್ತಾ ಇರೋದು ಮಾರುತಿ ರಿಡ್ಸ್ ಸರ್.
ಇದು ಬಂದು 2012 ಮಾಡಲು. ಹಾ ಹಾ ಸೊ ಇದು ಸೆಕೆಂಡ್ ಓನರ್ ವೆಹಿಕಲ್, ಡೀಸೆಲ್ ವೇರಿಯಂಟ್ ಸರ್ ಇದು. BDI ವೇರಿಯಂಟ್. ಹೌದು ಸರ್. ಓಕೆ, ಓಡಿರೋ ಸರ್ ಇದು? ಸರ್ ಓಡಿರೋದು ಬಂದ್ಬಿಟ್ಟು 84,000 ರನ್ ಆಗಿದೆ ಸರ್. ಓಕೆ, 84,000 ಕಿಲೋಮೀಟರ್ ಡ್ರಿವನ್, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC ಸಿಸ್ಟಮ್ ಇರುತ್ತೆ, ಜೊತೆಗೆ ಡಬಲ್ ಡೆನ್ ಸಿಸ್ಟಮ್ ಕೂಡ ಇರುತ್ತೆ. ಇಂಟೀರಿಯರ್ ಕೂಡ ತುಂಬಾನೇ ವೆಲ್ ಮೇಂಟೈನ್ ಮಾಡಿರ್ತಾರೆ. 18-20 ಪ್ಲಸ್ ಮೈಲೇಜ್ ಬಂದೇ ಬರುತ್ತೆ. ಮತ್ತೆ ಪವರ್ಫುಲ್ ಗಾಡಿ ಅಂತಾನು ಹೇಳ್ಬೋದು. ಹೌದು ಸರ್, ಖಂಡಿತ. ಇರುವಂತದ್ದು. ಏನ್ ಹೇಳ್ತಾ ಇದ್ದೀರಾ ಸರ್ ಇದಕ್ಕೆ? ಸರ್ ಪ್ರೈಸ್ ಅಂದ್ರೆ ಬರೀ 3.5 ಲಕ್ಷ ಸರ್. ಓಕೆ, 3 ಲಕ್ಷ ಲೋನ್ ಮಾಡ್ಕೊಡ್ತೀವಿ. 50,000 ಕ್ಯಾಶ್ ತಗೊಂಬಲ್ಲಿ ಆರಾಮಾಗಿ ಬೈ ಮಾಡ್ಕೊಂಡು ಹೋಗ್ಲಿ. ಓಕೆ, 50,000 ಡೌನ್ ಪೇಮೆಂಟ್ ಅಲ್ಲಿ ನೀವು ರಿಡ್ಸ್ ಕೂಡ ನೀವು ಪರ್ಚೇಸ್ ಮಾಡಬಹುದು. ನೆಕ್ಸ್ಟ್ ಅದೇ ರೀತಿ ಕ್ವಿಡ್ ಸರ್. ಈ ಕ್ವಿಡ್ ಬಂದ್ಬಿಟ್ಟು 2016 ಮಾಡಲು, ಸಿಂಗಲ್ ಓನರ್ ವೆಹಿಕಲ್ ಸರ್. ಸಿಂಗಲ್ ಓನರ್. ಹೌದು ಸರ್ ಇದು? ಸರ್ ಓಡಿರೋದು ಬಂದು 66,000 ರನ್ ಆಗಿದೆ ಸರ್. ಓಕೆ, 66,000 ಕಿಲೋಮೀಟರ್ ಡ್ರಿವನ್. ನಾನು ನಿಮ್ಮ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ, ನೀವು ನೋಡ್ತಾ ಇರಬಹುದು. ಯಾವ ವೇರಿಯಂಟ್ ಸರ್ ಇದು? RX ನ ಸರ್? RX ಎಲ್ಲು ಸರ್, ಮಿಡ್ ವೇರಿಯಂಟ್ ಬರ್ತದೆ. ಮಿಡ್ ವೇರಿಯಂಟ್. ಹಾಂ ಸರ್. ಓಕೆ, ಮೈಲೇಜ್ 20 ಪ್ಲಸ್ ಅಂತ ಬಂದೇ ಬರುತ್ತೆ. ಖಂಡಿತ ಬರುತ್ತೆ ಸರ್. ಎಷ್ಟು ಹೊಡಿದೆ ಅಂದ್ರೆ ಇದು? ಸರ್ ಗಾಡಿ ಬಂದು 68,000 ರನ್ ಆಗಿದೆ ಸರ್. ಓಕೆ, ಏನ್ ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ ಇದು ಪ್ರೈಸ್ ವೈಸ್ ಅಂತ ಬಂದ್ರೆ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಫಿಟ್ ಮಾಡಿಸಿದ್ದಾರೆ, ರಿವರ್ಸ್ ಕ್ಯಾಮ್ರಾ ಎಲ್ಲ ಇದೆ. ಸೊ ಪ್ರೈಸ್ ವೈಸ್ ಅಂತ ಬಂದ್ರೆ ಬರೀ 3,25,000 ಕೊಡ್ತೀವಿ. ಲೋನ್ ಅಂತ ಬಂದ್ರೆ 280 ಲೋನೇ ಮಾಡ್ಕೊಡ್ತೀವಿ. ಒಂದು 50,000 45,000 ಕ್ಯಾಶ್ ತಗೊಂಬಲ್ಲಿ ಆರಾಮಾಗಿ ತಗೊಂಡೋಗ್ಲಿ. ಓಕೆ, 45,000 to 50,000 ನೀವು ಕೊಟ್ಟರೆ ಸಾಕು, ನಿಮಗೆ ರೆನಾಲ್ಟ್ ಕ್ವಿಡ್ ಕೂಡ ಸಿಗುತ್ತೆ. ಆದರೆ ನಾವೇನು ಹೇಳ್ತಾ ಇದ್ದೀವಿ, ನಿಮಗೆ ಡೌನ್ ಪೇಮೆಂಟ್ ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೋಬೇಡಿ. ಒಳ್ಳೆ ಮೈಲೇಜ್ ಬರೋಂಥ ಗಾಡಿ, ಒಳ್ಳೆ ಪ್ರೈಸಲ್ಲೂ ಕೂಡ ಇರುತ್ತೆ. ನೋಡಿ, ಇಂಟ್ರೆಸ್ಟ್ ಕರೆ ಮಾಡ್ಬೋದು. ನೋಡೋದ್ರಲ್ಲ ಪ್ರೀತಿಯ ಬಂಧುಗಳೇ, ಪ್ರತಿಯೊಂದು ಕಾರ್ದು ಕೂಡ ನಾವು ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದೀವಿ. ಸರ್ ಇಷ್ಟೊತ್ತು ಎಲ್ಲ ಕಾರ್ ಬಗ್ಗೆ ಸಂಪೂರ್ಣ ವಿವರಣೆ ಕೊಟ್ಟಿದ್ದೀರಾ. ನನ್ನ ಕಡೆಯಿಂದ ಮತ್ತೆ ನನ್ನ ಸಬ್ಸ್ಕ್ರೈಬರ್ ಕಡೆಯಿಂದ ಅದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಒಳ್ಳೊಳ್ಳೆ ಕಾರು ಒಳ್ಳೊಳ್ಳೆ ಪ್ರೈಸಲ್ಲಿ ಕೊಡ್ತಾ ಇರಿ. ಇದು ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಸರ್. ಖಂಡಿತವಾಗಿ ಕೊಡ್ತೀವಿ ಸರ್. ಖಂಡಿತವಾಗಿ ಕಸ್ಟಮರ್ಗಳೇ ದೇವ್ರುಗಳು ಅಂತ ಭಾವಿಸಿರೋರು. ಖಂಡಿತವಾಗಿ ಒಳ್ಳೆ ಪ್ರೈಸಲ್ಲಿ ಒಳ್ಳೆ ವೆಹಿಕಲ್ಸು ಖಂಡಿತವಾಗಿ ಕೊಡ್ತೇವೆ ಸರ್. ಖಂಡಿತ ಸರ್. ಮತ್ತೊಮ್ಮೆ ನೆಕ್ಸ್ಟ್ ಹೊಸ ಸ್ಟಾಕ್ ಬಂದಾಗ ಮತ್ತೊಂದು ವಿಡಿಯೋ ಮಾಡೋಣ ಸರ್. ಖಂಡಿತ ಮಾಡೋಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನೋಡಿದ್ರೆ ನನ್ನ ಪ್ರೀತಿಯ ಬಂಧುಗಳೇ, ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರೋದು ಅಂತ ನಾನು ಭಾವಿಸ್ತೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬೇರೊಂದು ಶೋರೂಮ್ ಬೇರೊಂದು ಸ್ಟಾಕ್ಗಳ ಜೊತೆ. ಅಲ್ಲಿವರೆಗೂ ಕೂಡ ಟೇಕ್ ಕೇರ್. ಧನ್ಯವಾದಗಳು.